ರಾಜ್ಯ ಅಲ್ಲಿ ಮಹಿಳೆ ಮತದಾರರು ಪುರುಷ ಮತದಾರರಿಗಿಂತ ಜಾಸ್ತಿ ಇದ್ದಾರೆ. ನಮ್ಮ ರಾಜ್ಯ ಕೂಡ ಆ ಹಂತಕ್ಕೆ ಬರ್ತಾ ಇದ್ದಾರೆ. ಇವತ್ತು ನಮ್ಮ ಜೆಂಡರ್ ರೇಷೋ, ಇಲೆಕ್ಟೋರಲ್ ರೋಲ್ ಜೆಂಡರ್ ರೇಷೋ 999ಗೆ ರೀಚ್ ಆಗಿದೆ. 999. ಸೊ ಈ 1000ಕ್ಕೆ ರೀಚ್ ಆಗಿ ಬರೀ 1 ಪಾಯಿಂಟ್ ಅಷ್ಟೇ ಕಡಿಮೆ ಇದೆ. ಆಸ್ ಆನ್ ನೌ ಜೆಂಡರ್ ರೇಷೋ ಆಫ್ ಅವರ್ electoral roll is 999. and EP ratio, electoral population ratio, ಅಂದ್ರೆ ಪಾಪ್ಯುಲೇಷನ್ ಅಲ್ಲಿ what is the percentage of voters are there, ಅದು ನೋಡಿದರೆ 70.28% as of today. ಇದನ್ನ ತಾವು 2019 ಕಂಪೇರ್ ಮಾಡಿದರೆ, ಇವತ್ತಿನ ಏನು ಮತದಾರರಿದ್ದಾರೆ ಅದರ 2019 ಇಲೆಕ್ಷನ್ ರೋಲ್ ಏನಿತ್ತು ಅದನ್ನು ಕಂಪೇರ್ ಮಾಡಿದರೆ ಅದು ಮಾಹಿತಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಸಾರಿ, ಫಸ್ಟ್ ಫೈನಲ್ ರೋಲ್ ನಾವು 22ನೇ ಜನವರಿಗೆ ಫೈನಲ್ ರೋಲ್ ಏನು ಪಬ್ಲಿಷ್ ಮಾಡಿದೆ, ಅಲ್ಲಿಂದ ಇಲ್ಲಿವರೆಗೆ ಅಂದ್ರೆ 22ನೇ ಜನವರಿಯಿಂದ ಇಲ್ಲಿವರೆಗೆ ಎಷ್ಟು ಬದಲಾವಣೆ ಆಯಿತು ನಮ್ಮ ಮತದಾರ ಸೂಚಿಯಲ್ಲಿ. ಸೊ ಆವಾಗ 22ನೇ ಜನವರಿಗೆ ನಾವು ಫೈನಲ್ ರೋಲ್ ಪಬ್ಲಿಷ್ ಮಾಡಿದಾಗ 5,37,00,000 ಮತದಾರರಿದ್ರು. ಇವತ್ತು 5,42,00,000 ಮತದಾರ ಆಗಿದೆ. ಸುಮಾರು 4,22,223 4,22,273 ವೋಟರ್ಸ್ ಹ್ಯಾವ್ ಬಿನ್ ಆಡೆಡ್ ಸಿನ್ಸ್ 22nd ಜನವರಿ. ಫೈನಲ್ ರೋಲ್ ಇಂದ ಇಲ್ಲಿವರೆಗೆ ಅಂದ್ರೆ ಇವತ್ತಿನ ತನಕ 4,22,237 4,22,273 ವೋಟರ್ಸ್ ಹ್ಯಾವ್ ಬಿನ್ ಆಡೆಡ್. ಆಲ್ಮೋಸ್ಟ್ 0.79% ಬದಲಾವಣೆ ಆಯಿತು. ಇದರಲ್ಲಿ ಪುರುಷ ಮತದಾರರು 1,87,657 1,87,657 ಆಡ್ ಆಗಿದೆ. ಮಹಿಳೆ ಮತದಾರರು 2,34,603 2,34,603 ಮಹಿಳೆ ಮತದಾರರು ಸೇರಿಸಿದೀವಿ. ಟ್ರಾನ್ಸ್ಜೆಂಡರ್ 13 ಎಕ್ಸ್ಟ್ರಾ ಆಡ್ ಆಗಿದೆ. 18-19 ಏಜ್ ಗ್ರೂಪ್ ಅಲ್ಲಿ ಅಂದ್ರೆ ಹೊಸ ಮತದಾರರಲ್ಲಿ ಸುಮಾರು 90,604 ಹೊಸ ಫಸ್ಟ್ ಟೈಮ್ ವೋಟರ್ ಆಡ್ ಮಾಡಿದ್ದೀವಿ. ಪ್ಲಸ್ PWD ಅಲ್ಲಿ ಕೂಡ ಪರ್ಸನ್ ವಿತ್ ಡಿಸಬಿಲಿಟಿ ಕೂಡ 49,264 ಸುಮಾರು 49,264 PWD voters have been tagged in our list, and service electors reduced by 89 voters. ಇದು 2019 ಲಾಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಕಂಪೇರ್ ಮಾಡಿದರೆ ಏನ್ ಬದಲಾವಣೆ ಆಗಿದೆ ನಮ್ಮ ಮತದಾರ ಪಟ್ಟಿಯಲ್ಲಿ ಅದು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. 2019 ಅಲ್ಲಿ ಇಲೆಕ್ಷನ್ ರೋಲ್ ಅಂದ್ರೆ ಇಲೆಕ್ಷನ್ಗೆ ಹೋಗುವಾಗ ಎಷ್ಟು ನಂಬರ್ ಇತ್ತು, ಆವಾಗ 2019 ಅಲ್ಲಿ 5,10,55,172 ಮತದಾರರಿದ್ರು ಇಲೆಕ್ಷನ್ ಟೈಮ್ ಅಲ್ಲಿ ಇನ್ 2019. ಆಸ್ ಆನ್ ಟುಡೇ ನಾವು 5,42,00,000 ಇದ್ದೀವಿ. ಸೊ ಸುಮಾರು 31,52,916 ಮತದಾರರು ಜಾಸ್ತಿ ಇದ್ದಾರೆ ಕಂಪೇರ್ ಟು 2019. ಆಲ್ಮೋಸ್ಟ್ 6% ವೋಟರ್ ಕಳೆದ ಚುನಾವಣೆಗಿಂತ ಜಾಸ್ತಿ ಇದ್ದಾರೆ ಈ ನಮ್ಮ ಮತದಾರ ಪಟ್ಟಿಯಲ್ಲಿ. ಅದರಲ್ಲಿ ಪುರುಷ ಮತದಾರರು ಸುಮಾರು 5% ಜಾಸ್ತಿ ಆಗಿದೆ. ಮಹಿಳೆ ಮತದಾರರು ಸುಮಾರು 7% ಜಾಸ್ತಿ ಆಗಿದೆ ಕಂಪೇರ್ ಟು 2019. ಅಂಡ್ ಥರ್ಡ್ ಜೆಂಡರ್ ಸುಮಾರು 7% ಜಾಸ್ತಿ ಆಗಿದೆ. ಫಸ್ಟ್ ಟೈಮ್ ವೋಟರ್ ಅಲ್ಲಿ ಸುಮಾರು 11% ಜಾಸ್ತಿ ಆಗಿದೆ. ಅಂಡ್ ಪರ್ಸನ್ ವಿತ್ ಡಿಸಬಿಲಿಟಿ ಕೂಡ 42% 42% ಜಾಸ್ತಿ ಆಗಿದೆ. ಅಂಡ್ ಸರ್ವಿಸ್ ಎಲೆಕ್ಟರ್ ಇಸ್ ಆಲ್ಸೋ ಅರೌಂಡ್ 7% ಜಾಸ್ತಿ ಈಗ ಕಂಪೇರ್ ಟು 2019 ನಮ್ಮ ಮತದಾರ ಪಟ್ಟಿಯಲ್ಲಿ ಇವತ್ತು ಜಾಸ್ತಿ ಆಗಿದೆ. ತಮಗೆ ಗೊತ್ತಿದೆ ನಮ್ಮ ರಾಜ್ಯದಲ್ಲಿ ಟೋಟಲ್ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ 28. ಅದರಲ್ಲಿ 5 are reserved for SC and 2 are reserved for ST. Ballari and Raichur parliamentary constituency are reserved for ST, and Gulbarga, Bijapura, Chitradurga, Kolara and Chamarajnagara are reserved for SC. ಈಗ ಈ 28 ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಪೈಕಿ ನಮ್ಮ ರಾಜ್ಯದಲ್ಲಿ ಟೋಟಲ್ ನಂಬರ್ ಆಫ್ ಪೋಲಿಂಗ್ ಸ್ಟೇಷನ್ ಇವತ್ತು 58,834 58,834. ಅಲ್ಲಿ ಅರ್ಬನ್ ಪೋಲಿಂಗ್ ಸ್ಟೇಷನ್ ನೋಡಿದರೆ 21,682 21,682, ಅಂಡ್ ಅರ್ಬನ್ ರೂರಲ್ ಪೋಲಿಂಗ್ ಸ್ಟೇಷನ್ ಅರೌಂಡ್ 37,152. ಮ್ಯಾಕ್ಸಿಮಮ್ ಪೋಲಿಂಗ್ ಸ್ಟೇಷನ್ ಬ್ಯಾಂಗ್ಳೂರ್ ನಾರ್ತ್ ಅಲ್ಲಿ 2,911 2911, ಅಂಡ್ ಉಡುಪಿ ಚಿಕ್ಕಮಗಳೂರು ಅರೌಂಡ್ 1842 ಪೋಲಿಂಗ್ ಸ್ಟೇಷನ್. ಎಲ್ಲ ಪೋಲಿಂಗ್ ಸ್ಟೇಷನ್ ಅಲ್ಲಿ ಅಶ್ಯೂರ್ಡ್ ಮಿನಿಮಮ್ ಫೆಸಿಲಿಟಿ ಅಂದ್ರೆ ರ್ಯಾಂಪು, ಟಾಯ್ಲೆಟ್ಸು, ನೀರು ಸೌಲಭ್ಯ, ಟಾಯ್ಲೆಟ್ಸು, ಸೈನೇಜಸ್, ಎಲೆಕ್ಟ್ರಿಸಿಟಿ ಅದೆಲ್ಲ ನಾವು ಮಾಡಿದ್ದೀವಿ.
ಮತ್ತು ನಮ್ಮಲ್ಲಿ ಈ 58,000 ಪೋಲಿಂಗ್ ಸ್ಟೇಷನಲ್ಲಿ ನಮಗೆ ಸುಮಾರು 7,80,000 ಪೋಲಿಂಗ್ ಆಫೀಸರ್ ಬೇಕು. ನಮಗೆ ಅದಕ್ಕಿಂತ ಜಾಸ್ತಿ ಇದ್ದಾರೆ, ಆಲ್ಮೋಸ್ಟ್ 3.5 ಲಕ್ಷ ಜನ ಇದ್ದಾರೆ. ನಮಗೆ ಸುಮಾರು 5,000 ಮೈಕ್ರೋ ಅಬ್ಸರ್ವರ್ ಬೇಕು, ನಮಗೆ ಆಲ್ಮೋಸ್ಟ್ 12,000 ಮೈಕ್ರೋ ಅಬ್ಸರ್ವರ್ ಇದ್ದಾರೆ. ಸೊ ದೇರ್ ಇಸ್ ನೋ ಡೆಪ್ತ್ ಆಫ್ ಪೋಲಿಂಗ್ ಅಫಿಷಿಯಲ್. ಮತ್ತು ಅವರ ಟ್ರೈನಿಂಗ್ ಕೂಡ ಈಗ ಆಲ್ಮೋಸ್ಟ್ 10 ಡೇಸ್ ಆದಮೇಲೆ ಅದನ್ನು ಕೂಡ ಮಾಡ್ತೀವಿ. ಸೊ ಬೇರೆ ಈಗ ಟ್ರೈನಿಂಗ್ ಎಲ್ಲ ಸೆಕ್ಟರ್ ಆಫೀಸರ್ದು ಮೈಕ್ರೋ ಅಬ್ಸರ್ವರ್ದು ಎಲ್ಲ ಮೈಕ್ರೋ ಅಬ್ಸರ್ವರ್ ಆಮೇಲೆ ಮಾಡ್ತೀವಿ. ಸೆಕ್ಟರ್ ಆಫೀಸರ್ ಎಲ್ಲ ಟ್ರೈನಿಂಗ್ ಆಯಿತು. ಮತ್ತೆ ಬೇರೆ ಆಲ್ ಪೊಲೀಸ್ ಪರ್ಸನಲ್, ಎಕ್ಸ್ಪೆಂಡಿಚರ್ ಟೀಮು, MCC ಟೀಮ್ ಎಲ್ಲ ಟ್ರೈನಿಂಗ್ ಕಂಪ್ಲೀಟ್ ಆಗಿದೆ. ನಮ್ಮಲ್ಲಿ 28 ಕಾನ್ಸ್ಟಿಟ್ಯೂನ್ಸಿ ಪೈಕಿ 28 RO ಟ್ರೈನಿಂಗ್ ಮಾಡಿದ್ದೀವಿ. ಮತ್ತೆ 224 ARO ಪೈಕಿ ಸುಮಾರು 290 AR ಆಲ್ರೆಡಿ ಟ್ರೈನಿಂಗ್ ಮಾಡಿದ್ದೀವಿ. ಸ್ಟೇಟ್ ಲೆವೆಲ್ ಮಾಸ್ಟರ್ ಟ್ರೈನರ್ಸು, ಪೊಲೀಸ್ ಮಾಸ್ಟರ್ ಟ್ರೈನರ್ಸು, ಅಸೆಂಬ್ಲಿ ಲೆವೆಲ್ ಮಾಸ್ಟರ್ ಟ್ರೈನರ್ ಎಲ್ಲ ನಾವು ಟ್ರೈನಿಂಗ್ ಕಂಪ್ಲೀಟ್ ಮಾಡಿದ್ದೀವಿ. ನಮ್ಮಲ್ಲಿ ಸಫಿಷಿಯಂಟ್ EVM ಇದೆ, ಆಲ್ಮೋಸ್ಟ್ 189% ಅವಶ್ಯಕತೆ. ಮತ್ತು ಈಗ 189% BU ಇದೆ, 132% CU ಇದೆ ಮತ್ತು 140% VPAT ಇದೆ. ನಮ್ಮಲ್ಲಿ ಅವಶ್ಯಕತೆಗಿಂತ ಜಾಸ್ತಿ EVM ಲಭ್ಯವಿದೆ. ಅದೆಲ್ಲ ಫಸ್ಟ್ ಲೆವೆಲ್ ಚೆಕಿಂಗ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ನಮ್ಮಲ್ಲಿ ತಾವು ಫ್ಲೈಯಿಂಗ್ ಸ್ಕ್ವಾಡ್ ಟೀಮ್ ನೋಡಿದರೆ ಈ ಎಲ್ಲ 224 ಕಾನ್ಸ್ಟಿಟ್ಯೂನ್ಸಿಯಲ್ಲಿ 2,357 2357 2,357 ಅಷ್ಟು ಫ್ಲೈಯಿಂಗ್ ಸ್ಕ್ವಾಡ್ ಆಲ್ರೆಡಿ ಇದೆ. ಸೊ ಒನ್ ಫ್ಲೈಯಿಂಗ್ ಸ್ಕ್ವಾಡ್ ಮೀನ್ಸ್ ಒನ್ ಟೀಮ್ ವರ್ಕ್ ಓನ್ಲಿ ಫಾರ್ 8 hours. ಅಂದರೆ ಅದನ್ನು 3 ಪಟ್ಟು ಮಾಡಬೇಕು. ಸೊ 3 teams are working round the clock in the assembly constituency. ಅದೇ ಪ್ರಕಾರ ಸ್ಟ್ಯಾಟಿಕ್ ಸರ್ವೆಲೆನ್ಸ್ ಟೀಮ್ 2,669 2669 ಫ್ಲೈಯಿಂಗ್ ಸ್ಕ್ವಾಡ್ ಟೀಮ್ ರಚನೆ ಮಾಡಿದ್ರು. ಅದು ಕೂಡ ಒಂದು ಟೀಮು ಬರೀ 8 ಗಂಟೆ ಕೆಲಸ ಮಾಡ್ತಾರೆ. ಸೊ ನಾವು 3 ಶಿಫ್ಟಲ್ಲಿ ಎಲ್ಲ 24/7 ಮಾಡ್ತೀವಿ. ಅದೇ ಪ್ರಕಾರ ವಿಡಿಯೋ ಸರ್ವೆಲೆನ್ಸ್ ಟೀಮ್ 647, ಅಕೌಂಟಿಂಗ್ ಟೀಮ್ 258 ಮತ್ತು ವಿಡಿಯೋ ವಿಂಗ್ ಟೀಮ್ 257 ರಚನೆ ಆಗಿದೆ ಮತ್ತು ಈಗ ಅವ್ರ ಕೆಲಸನ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಗೆ ಗೊತ್ತಿದೆ, ನಮ್ಮ ರಾಜ್ಯಕ್ಕೆ ಸುಮಾರು 6 ರಾಜ್ಯ ನಮ್ಮಲ್ಲಿ ನೇಬರ್ಸ್ ಇದ್ದಾರೆ. ಈ ವೆಸ್ಟ್ ಅಲ್ಲಿ ಗೋವಾದಿಂದ ಸ್ಟಾರ್ಟ್ ಮಾಡಿದರೆ, ನಾರ್ತ್ ಅಲ್ಲಿ ಮಹಾರಾಷ್ಟ್ರ ಮತ್ತು ಈಸ್ಟ್ ಅಲ್ಲಿ ತೆಲಂಗಾಣ ಮತ್ತು ಆಂಧ್ರ ಅಂಡ್ ಸೌತ್ ಅಲ್ಲಿ ತಮಿಳುನಾಡು ಅಂಡ್ ಕೇರಳ. ಸೊ ನಮ್ಮಲ್ಲಿ ಸುಮಾರು 172 ಪರ್ಮನೆಂಟ್ ಪೊಲೀಸ್ ಚೆಕ್ ಪೋಸ್ಟ್ ಇದೆ, 40 ಎಕ್ಸೈಸ್ ಚೆಕ್ ಪೋಸ್ಟು, 19 ಫಾರೆಸ್ಟ್ ಚೆಕ್ ಪೋಸ್ಟು ಅಂಡ್ 15 ಟ್ರಾನ್ಸ್ಪೋರ್ಟ್ ಚೆಕ್ ಪೋಸ್ಟು ಈ ನಮ್ಮ ಇಂಟರ್ಸ್ಟೇಟ್ ಬಾರ್ಡರ್ಗೆ ನೋಡಲಿಕ್ಕೆ ಆಲ್ರೆಡಿ ರಚನೆ ಆಗಿದೆ. ದೇ ಆರ್ ವರ್ಕಿಂಗ್ ಸಿನ್ಸ್ ಆಲ್ಮೋಸ್ಟ್ ಲಾಸ್ಟ್ 3 months. ನಮ್ಮ ರಾಜ್ಯದ 24 ಜಿಲ್ಲೆ, ನಮ್ಮ ಪಕ್ಕದ ರಾಜ್ಯಕ್ಕೆ ಸುಮಾರು 29 ಜಿಲ್ಲೆಗೆ ನಾವು ಬಾರ್ಡರ್ ಶೇರ್ ಮಾಡ್ತಾ ಇದ್ದೀವಿ. ಅದು ತಮಗೆ ಡೀಟೇಲ್ ಶೇರ್ ಮಾಡಿದ್ದೀವಿ. ಅದು ಅವರದ DC ಮತ್ತು SP ಜೊತೆ ನಮ್ಮ ಪಕ್ಕದ ಅಡ್ಜಾಯ್ನಿಂಗ್ ಡಿಸ್ಟ್ರಿಕ್ಟ್ ಯಾವ ಇದೆ ಅವ್ರ ಜೊತೆಗೆ DC ಮತ್ತು SPದು ಕೋಆರ್ಡಿನೇಷನ್ ಮೀಟಿಂಗ್ ಆಯಿತು ಮತ್ತು ಸ್ಟೇಟ್ ಲೆವೆಲಲ್ಲಿ ಕೂಡ ಕೋಆರ್ಡಿನೇಷನ್ ಮೀಟಿಂಗ್ ಈಗ ಆಗಿದೆ. ಈಗ ನಾವು ಈ ಎಕ್ಸ್ಪೆಂಡಿಚರ್ ನೋಡಲಿಕ್ಕೆ ಇವತ್ತಿಂದ ನಾವು ಸ್ಟಾರ್ಟ್ ಮಾಡ್ತೀವಿ, ಇನ್ನೂ ಮೋರ್ ವಿಜಿಲೆಂಟ್ ಆಗಿ. ಬಟ್ ಕಳೆದ 6 ತಿಂಗಳಿಂದ ನಮ್ಮ ಎಲ್ಲ ಸುಮಾರು 14 ಏಜೆನ್ಸಿ, ಸ್ಟೇಟ್ ಮತ್ತು ಸೆಂಟ್ರಲ್ ಗವರ್ಮೆಂಟ್ ಏಜೆನ್ಸಿ ಇದು ಹಣ ಬಗ್ಗೆ ವಿಜಿಲೆನ್ಸ್ ಸ್ಟಾರ್ಟ್ ಮಾಡಿದೆ. 1 ಆಗಸ್ಟ್ ಇಂದ ಆಲ್ರೆಡಿ ವಿಜಿಲೆನ್ಸ್ ಸ್ಟಾರ್ಟ್ ಆಯಿತು. ಇಲ್ಲಿವರೆಗೆ ಸುಮಾರು ಅವರವರ ಆಕ್ಟ್ ಒಳಗಡೆ, ಅವರವರ ಕಾನೂನು ಒಳಗಡೆ ಸುಮಾರು 537 ಕೋಟಿ ಸೀಸ್ ಮಾಡಿದ್ದಾರೆ. 537 crore have already been seized by the different agencies since 1st August till 14th March. ಇದರಲ್ಲಿ 151 crore is cash, it mostly seized by income tax department. ಲಿಕ್ಕರ್ ಸುಮಾರು 42 ಕೋಟಿ, ಡ್ರಗ್ಸ್ ಸುಮಾರು 126 ಕೋಟಿ worth drugs already been seized, mainly by the police department, narcotics control bureau and directorate of revenue intelligence. ಇಂದ ಇಲ್ಲಿವರೆಗೆ ಆಗಸ್ಟ್ನಿಂದ ಇಲ್ಲಿವರೆಗೆ ಸುಮಾರು 126 ಕೋಟಿ ವರ್ತ್ ಡ್ರಗ್ಸ್ ಆಲ್ರೆಡಿ ಸೀಜ್ ಆಗಿದೆ. ಮತ್ತು ಗೋಲ್ಡ್ ಅಂಡ್ ಸಿಲ್ವರ್, ಗೋಲ್ಡ್ ಸುಮಾರು 71 crore ಅಂಡ್ ಆಲ್ಮೋಸ್ಟ್ 1 crore ಸಿಲ್ವರ್ ಇಲ್ಲಿವರೆಗೆ ಸೀಜ್ ಮಾಡಿದ್ದೀವಿ. ಅದು ಕೂಡ ಪೊಲೀಸು, ಇನ್ಕಮ್ ಟ್ಯಾಕ್ಸು ಮತ್ತು ಡೈರೆಕ್ಟರ್ ಆಫ್ ಇಂಟೆಲಿಜೆನ್ಸ್ ಅವರು ಸೀಜ್ ಮಾಡಿದ್ದಾರೆ. ಅದೇ ಪ್ರಕಾರ ಬೇರೆ ಕುಕ್ಕರ್ಸ್ ಅಂಡ್ ಆಲ್ ಲೆಸ್ ದೆನ್ 1 lakh ಸೀಜ್ ಆಗಿದೆ. ಮತ್ತೆ ಅದರ್ಸ್ ಆಲ್ಮೋಸ್ಟ್ 144 crore, ಬೇಸಿಕಲಿ ಕಮರ್ಷಿಯಲ್ ಟ್ಯಾಕ್ಸ್ GST ವೈಲೇಷನ್ಸ್ ಅಲ್ಲಿ ಸುಮಾರು 137 crore ಪ್ಲಸ್ ಡೈರೆಕ್ಟರ್ ಆಫ್
ರೆವೆನ್ಯೂ ಇಂಟೆಲಿಜೆನ್ಸ್ ಇಂದ 7 crore ಸೀಸ್ ಆಗಿದೆ. ಎಲ್ಲ ಸೇರಿ ಎಲ್ಲ ಅವರದೆಲ್ಲ ಚಟುವಟಿಕೆಯಿಂದ ಇಲ್ಲಿವರೆಗೆ ಆಗಸ್ಟ್ನಿಂದ ಇಲ್ಲಿವರೆಗೆ 537 crore has already been seized, and now onwards, from today onwards, all our MCC teams, including flying squad, static teams, interstate border check post, our video surveillance team, and all the agencies, their own team, commercial tax, police, excise, income tax, your customs, your railway protection force, GRP, your civil aviation, your coast guard, ಇವೆಲ್ಲ ನಮ್ಮ ಜೊತೆಗೆ ಈ ಡಿಸ್ಟ್ರಿಬ್ಯೂಷನ್ ಅಂಡ್ ದ ಟ್ರಾನ್ಸ್ಫರ್ ಆಫ್ ಮನಿ, ಡ್ರಗ್ಸ್, ಪ್ರೀಶಿಯಸ್ ಮೆಟಲ್ ಮತ್ತೆ ಬೇರೆ ಬೇರೆ ಅದರ ಮೇಲೆ ಕ್ಲೋಸ್ ಆಗಿ ಅವ್ರ ಮೇಲೆ ವಾಚ್ ಮಾಡ್ತಾರೆ. ಅಂಡ್ ಇಫ್ ಯಾವುದು ಅವರಿಗೆ ಸಿಕ್ಕಿದ್ರೆ ದೇ ವಿಲ್ ಟೇಕ್ ಲೀಗಲ್ ಆಕ್ಷನ್. ಅಂಡ್ ಈ 537 crore ಆಲ್ಮೋಸ್ಟ್ 4,678 FIRs already been filed since August till 14th March. ಈಗ ವಿ ಹ್ಯಾವ್ ಅವರ್ ಫಸ್ಟ್ ಫೇಸ್. ತಮಗೆ ಆಲ್ರೆಡಿ ಮಾಹಿತಿ ಇದೆ. ನಮ್ಮ 28 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ನಂಬರ್ 15 ಇಂದ ಹಿಡಿದು 28 ವರೆಗೆ, ಕಾನ್ಸ್ಟಿಟ್ಯೂನ್ಸಿ 15 ಇಂದ ಹಿಡಿದು 28 ವರೆಗೆ ವಿ ಆರ್ ಇನ್ ದ ಸೆಕೆಂಡ್ ಫೇಸ್. ಅಂಡ್ ಕಾನ್ಸ್ಟಿಟ್ಯೂನ್ಸಿ ನಂಬರ್ 1 to 14 is in phase 3. ಪ್ಲಸ್ ಫೇಸ್ 3 ಅಲ್ಲಿ ಶೋರಾಪುರ್ ಅಸೆಂಬ್ಲಿದು ಬೈ ಎಲೆಕ್ಷನ್ ಕೂಡ ಇದೆ. ತಮಗೆ ಗೊತ್ತಿದೆ, ಸಿಟ್ಟಿಂಗ್ MLA ಆಫ್ ಶೋರಾಪುರ್ ಅವರು ಡಿಮ್ಯಾಜ್ ಆದ್ಮೇಲೆ ಆ ಸೀಟ್ ವೇಕೆಂಟ್ ಆಯಿತು. ಅವ್ರದ್ದು ಕೂಡ ಬೈ ಎಲೆಕ್ಷನ್, ಆ ಸೀಟ್ ಅಸೆಂಬ್ಲಿ ಸೀಟ್ ಒಂದು ಬೈ ಎಲೆಕ್ಷನ್ ಆಗುತ್ತೆ, ಅದು ಕೂಡ ಫೇಸ್ 3 ಅಲ್ಲಿ ಮಾಡ್ತೀವಿ. ಸೊ ಈಗ ನಾಮಿನೇಷನ್ ಕೊನೆ ದಿವಸದಿಂದ 10 ದಿವಸ ಮುಂಚೆ ತನಕ ಇನ್ನೂ ತಮ್ಮ ಹೆಸರನ್ನು ತಾವು ಸೇರ್ಪಡೆ ಮಾಡಬಹುದು. ಇಫ್ ಯು ಆರ್ ಸ್ಟಿಲ್ ನಾಟ್ ಇನ್ ಯುವರ್ ರೋಲ್, ನಮ್ಮ ಎಲೆಕ್ಟ್ರೋಲ್ ನಿಮ್ಮ ಹೆಸರು ಇಲ್ಲ, ಅದು ಚೆಕ್ ಮಾಡಲಿಕ್ಕೆ ದಯಮಾಡಿ ಯೂಸ್ ದ ವೋಟರ್ ಹೆಲ್ಪ್ ಲೈನ್ ಆ್ಯಪ್. ಅದು ನಿಮ್ಮ ಎಪಿಕ್ ಕಾರ್ಡ್ ಎಂಟ್ರಿ ಮಾಡಿದೆ, ನಂಬರ್ ಎಂಟ್ರಿ ಮಾಡಿದರೆ ನಿಮ್ಮ ಹೆಸರು ಇದೆಯಲ್ಲ ಅಂತ ಗೊತ್ತಾಗುತ್ತೆ. So if your name is not there, please fill form 6 immediately via VH app only. So nomination ಕೊನೆ ದಿವಸದಿಂದ 10 ದಿವಸ ಮುಂಚೆ ತನಕ ನಿಮ್ಮ ಹೆಸರನ್ನು, ನಿಮ್ಮ ಫಾರ್ಮ್ ಅನ್ನು ಇನ್ನೂ ಸಲ್ಲಿಸಬಹುದು. There is still time, so please verify your name, and if your name is not there, please fill form 6. ಯಾವುದು ಬದಲಾವಣೆ ತಿದ್ದುಪಡಿ ಮಾಡಬೇಕಾದ್ರೆ ಫಾರ್ಮ್ 8 ಅನ್ನ ಸಲ್ಲಿಸಿ. ಸೊ ವೋಟರ್ ಹೆಲ್ಪ್ ಲೈನ್ ಆ್ಯಪ್ ಅಲ್ಲಿ ನೀವು ಫಾರ್ಮ್ ಸಲ್ಲಿಸಬಹುದು. ಮತ್ತೆ ಈಗ ನಾಮಿನೇಷನ್ ಡೀಟೇಲ್ಸ್ ಕೂಡ ಬರುತ್ತೆ, ಅಫಿಡೇವಿಟ್ ಅದನ್ನು ನೋಡಬಹುದು, ಪೋಲ್ ಡೇ ಡೇಟಾ ಕೂಡ ಬರುತ್ತೆ, ಮತ್ತೆ ಕೌಂಟಿಂಗ್ ಡೇಟಾ ಕೂಡ ಅಲ್ಲಿ ಬರುತ್ತೆ. ಸೊ ವೋಟರ್ ಹೆಲ್ಪ್ ಲೈನ್ ಆ್ಯಪ್ ಈಸ್ ಆಲ್ ಇನ್ಕ್ಲೂಸಿವ್ ಆ್ಯಪ್. ಎಲ್ಲ ಮಾಹಿತಿ ವೋಟರ್ ಹೆಲ್ಪ್ ಲೈನ್ ಅಲ್ಲಿ ಬರುತ್ತೆ. ಸೊ ಕೈಂಡ್ಲಿ ಡೌನ್ಲೋಡ್ ಮಾಡಿ, ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಅಂಡ್ ಯೂಸ್ ದ ವೋಟರ್ ಹೆಲ್ಪ್ ಲೈನ್ ಆ್ಯಪ್ ಫಾರ್ ಚೆಕಿಂಗ್ ಯುವರ್ ನೇಮ್ ಇನ್ ದ ರೋಲ್. ಅಂಡ್ ಇಫ್ ಯುವರ್ ನೇಮ್ ಇಸ್ ನಾಟ್ ದೇರ್, ಪ್ಲೀಸ್ ಫಿಲ್ ಫಾರ್ಮ್ 6. ಈಗ ಸಪೋಸ್ ನಿಮಗೆ ಈಗ 18 ವರ್ಷ ಆಗಿಲ್ಲ, 18 ವರ್ಷ ಆಗಿಲ್ಲ, 31st ಮಾರ್ಚ್ ಒಳಗಡೆ ನೀವು 18 ವರ್ಷ ಆಗ್ತೀರಾ ಅಂದ್ರೆ ನೀವು ಅಡ್ವಾನ್ಸ್ ಆಗಿ ಫಾರ್ಮ್ 6 ಅನ್ನು ಸಲ್ಲಿಸಬಹುದು. ಆಸ್ ಆನ್ ಟುಡೇ ನಮ್ಮಲ್ಲಿ 1st ಜನವರಿ ಆದ್ಮೇಲೆ ಯಾರು 18 ವರ್ಷ ಆಗಿದಾರ ಮತ್ತೆ 31st ಮಾರ್ಚ್ ತನಕ ಆಲ್ಮೋಸ್ಟ್ 50,000 ಅಡ್ವಾನ್ಸ್ ಅಪ್ಲಿಕೇಶನ್ ಬಂದಿದೆ. ಈ 50,000 ಜನ ಇನ್ನೂ 18 ವರ್ಷ ಆಗಿಲ್ಲ, ಅವರು ಅಡ್ವಾನ್ಸ್ ಆಗಿ ಅವರ ಅಪ್ಲಿಕೇಶನ್ ಸಲ್ಲಿಸಿದ್ದಾರೆ. ಸೊ 1st ಏಪ್ರಿಲ್ಗೆ ಅದು ಎಲ್ಲ ನಾವು ಡಿಸ್ಪೋಸ್ ಮಾಡಿ ನಮ್ಮ ರೋಲಲ್ಲಿ ಸೇರಿಸ್ತೀವಿ. ಸೊ ಈಗ ಯಾರು ಇನ್ನೂ 31st ಮಾರ್ಚ್ ಒಳಗಡೆ ಅವರು ಸಪೋಸ್ ಇಫ್ ಹಿ ಆರ್ ಶಿ ಈಸ್ ಟರ್ನಿಂಗ್ ಟು 18, ಪ್ಲೀಸ್ ಫಿಲ್ ಫಾರ್ಮ್ 6. ನೀವು ಅಡ್ವಾನ್ಸ್ ಆಗಿ ಫಾರ್ಮ್ 6 ಸಲ್ಲಿಸಬಹುದು. ಸೊ ನೀವು ಯಾವಾಗ 18 ವರ್ಷ ಆಗ್ತೀರಾ 1st ಏಪ್ರಿಲ್ಗೆ ನಾವು ಎಲ್ಲ ಅಪ್ಲಿಕೇಶನ್ ಡಿಸ್ಪೋಸ್ ಮಾಡಿ ನಿಮ್ಮ ಹೆಸರು ನಮ್ಮ ರೋಲಲ್ಲಿ ಸೇರ್ಪಡೆ ಮಾಡ್ತೀವಿ. ಸೊ ದಯಮಾಡಿ ಪ್ಲೀಸ್ ಯೂಸ್ ದ ವೋಟರ್ ಹೆಲ್ಪ್ ಲೈನ್ ಆ್ಯಪ್, ಆಲ್ ಪರ್ಪಸ್ಗೆ ತಾವು ಯೂಸ್ ಮಾಡಬಹುದು. ಇನ್ನೊಂದು ಮುಖ್ಯ ಆ್ಯಪ್ ಇದೆ ಸಿ ವಿಜಿಲ್. ಅಂದ್ರೆ ಈ MCC ವೈಲೇಷನ್ ಬಗ್ಗೆ ನೀವು ಕೂಡ ನಿಗಾ ವಹಿಸಬಹುದು. ಯಾವುದು ಕಡೆ ಯಾವುದು ಅವ್ಯವಹಾರ ನಡೀತಾ ಇದ್ರೆ, ಕ್ಯಾಶ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ, ಬೇರೆ ಬೇರೆ ಅವ್ಯವಹಾರ ನಡೀತಾ ಇದೆ, ನೀವು ಅದನ್ನ ಫೋಟೋ ತಗೊಂಡು ಸಲ್ಲಿಸಬಹುದು, ಯಾವುದು ಮೆಸೇಜ್ ಮಾಡಬಹುದು. ನಿಮ್ಗೆ ನಿಮ್ಮ ಹೆಸರು, ನಿಮ್ಮ ನಂಬರ್ ಗೌಪ್ಯ ಆಗಿರ್ಬೇಕು ಅಂದ್ರೆ ಅದು ಕೂಡ ಗೌಪ್ಯವಾಗಿ ಇರುತ್ತೆ, ಅನೋನಮಸ್ ಇರುತ್ತೆ. ಸೊ ಸಿ ವಿಜಿಲ್ ಅಲ್ಲಿ ನೀವು ಯಾವುದು ಕಂಪ್ಲೇಂಟ್ ಈ MCC ವೈಲೇಷನ್ ಬಗ್ಗೆ ನೀವು ಸಿಟಿಜನ್ ಆಗಿ ಆಸ್ ಅ ತಾವು ಈ MCC ವೈಲೇಷನ್ ಅಲ್ಲಿ ನೀವು ಕೂಡ ವಾಚ್ ಮಾಡಬಹುದು ಮತ್ತೆ ಕಂಪ್ಲೇಂಟ್ ಮಾಡಬಹುದು. ಸೊ ಸಿ ವಿಜಿಲ್ ದಯಮಾಡಿ ತಾವು ಅದನ್ನು ಕೂಡ ಡೌನ್ಲೋಡ್ ಮಾಡಿ ಈ MCC ವೈಲೇಷನ್ ಸ್ಟಾಪ್ ಮಾಡಲಿಕ್ಕೆ ನಮಗೆ ತಾವು ಕೈ ಜೋಡಿಸಿ ನಿಮ್ಮ ಮುಖಾಂತರ ಎಲ್ಲರಿಗೆ ನಾವು ರಿಕ್ವೆಸ್ಟ್ ಮಾಡ್ತೇನೆ. ಇನ್ನೊಂದು ಮುಖ್ಯ ಆ್ಯಪ್ ಇದೆ ಸುವಿಧಾ ಆ್ಯಪ್. ಇದು ಕ್ಯಾಂಡಿಡೇಟ್ಸ್ಗೆ
ಈ ಪೊಲಿಟಿಕಲ್ ಪಾರ್ಟೀಸ್ ಮತ್ತು ಕ್ಯಾಂಡಿಡೇಟ್ಸ್ ಅವರಿಗೆ ಯಾವುದು ಪರ್ಮಿಷನ್ ಬೇಕಾಗಿದ್ದರೆ ಇದು ಸುವಿಧಾ ಆ್ಯಪ್ ಮುಖಾಂತರ ಅವರು ಅದನ್ನು ಅರ್ಜಿಯನ್ನು ಸಲ್ಲಿಸಬೇಕು. ಅವರು ಅರ್ಜಿ ಸಲ್ಲಿಸಿದ ಮೇಲೆ ಯಾವ ಫಸ್ಟ್ ಅಪ್ಲಿಕೇಶನ್ ಹಾಕ್ತಾರೆ ಅವರಿಗೆ ನಾವು ಫಸ್ಟ್ ಕ್ಲಿಯರ್ ಮಾಡ್ತೀವಿ. ಸೊ ಸಪೋಸ್ ಯಾವುದು ರ್ಯಾಲಿ ಪರ್ಮಿಷನ್ ಬೇಕು, ಪ್ರೊಸೆಷನ್ ಪರ್ಮಿಷನ್ ಬೇಕು, ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಪರ್ಮಿಷನ್, ಯಾವುದು ಪರ್ಮಿಷನ್ ಬೇಕಾಗಿದ್ರೆ ಈ ಸುವಿಧಾ ಆ್ಯಪ್ ಮುಖಾಂತರ ನೀವು ಅರ್ಜಿ ಸಲ್ಲಿಸಿದ್ರೆ ಯಾವ ಫಸ್ಟ್ ಅರ್ಜಿ ಹಾಕ್ತಾರೆ, ಯಾವುದು ಫಸ್ಟ್ ಗ್ರೌಂಡ್ ಅನ್ನು ಕೇಳ್ತಾರೆ ಅವರಿಗೆ ಫಸ್ಟ್ ಬರುತ್ತೆ ಆಕ್ಚುಲಿ. ಸೊ ಆಲ್ ಅಪ್ಲಿಕೇಶನ್ ಫಾರ್ ಆಲ್ ಪರ್ಮಿಷನ್ ವಿಲ್ ಬಿ ರಿಸೀವ್ಡ್ ಥ್ರೂ ಸುವಿಧಾ ಆ್ಯಪ್ ಓನ್ಲಿ. ಆಫ್ಲೈನ್ ಯಾವುದು ಅರ್ಜಿಯನ್ನು ನಾವು ತಗೊಳ್ಳಲ್ಲ. ಸುವಿಧಾ ಆ್ಯಪ್ ಮುಖಾಂತರ ಅರ್ಜಿ ಸಲ್ಲಿಸಿದ್ರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅದನ್ನು ಮಾಡ್ತೀವಿ. ಸೊ ಇಟ್ ಈಸ್ ಫಾರ್ ದ ಪರ್ಪಸ್ ಆಫ್ ನಾಮಿನೇಷನ್, ಆನ್ಲೈನ್ ನಾಮಿನೇಷನ್ ಮತ್ತು ಡಿಪಾಸಿಟ್ ಕೂಡ ಅದ್ ಮುಖಾಂತರ ಮಾಡಬಹುದು. ಸೊ ಸುವಿಧಾ ಆ್ಯಪ್ ಕ್ಯಾಂಡಿಡೇಟ್ಸ್ ಮತ್ತು ಪೊಲಿಟಿಕಲ್ ಪಾರ್ಟೀಸ್ಗೋಸ್ಕರ ಇದೆ, ಅದನ್ನು ಕೂಡ ಅವರು ಬಳಸಬೇಕು. ಇನ್ನೊಂದು ನಮ್ಮ ECI ಆ್ಯಪ್ ಇದೆ, ಸಕ್ಷಮ್ ಆ್ಯಪ್. ಯಾವುದು ಹಿರಿಯ ನಾಗರಿಕರಿಗೆ, ಮತದಾರರಿಗೆ ಮತ್ತು ದಿವ್ಯಾಂಗ ಮತದಾರರಿಗೆ ಯಾವುದು ಸೌಲಭ್ಯ ಬೇಕು, ಪೋಲಿಂಗ್ ಸ್ಟೇಷನ್ ಅಲ್ಲಿ ವೀಲ್ ಚೇರ್ ಬೇಕು, ನನಗೆ ನಮ್ಮ ಮನೆಯಿಂದ ಪೋಲಿಂಗ್ ಸ್ಟೇಷನ್ವರೆಗೆ ಸ್ವಲ್ಪ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಬೇಕು, ನನಗೆ ಬೇರೆ ಯಾವುದು ಫೆಸಿಲಿಟಿ ಬೇಕಾಗಿದ್ರೆ ಅಲ್ಲಿ ಪೋಲಿಂಗ್ ಸ್ಟೇಷನ್ ಅಲ್ಲಿ ಸಕ್ಷಮ ಆ್ಯಪ್ ಮುಖಾಂತರ ತಾವು ಅದನ್ನ ಕೇಳಬಹುದು. ನನಗೆ ಆ ದಿವಸ ವೀಲ್ ಚೇರ್ ಬೇಕು ಅಂತ, ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಬೇಕು, ಸೈನ್ ಲ್ಯಾಂಗ್ವೇಜ್ ಇಂಟರ್ಪ್ರಿಟರ್ ಬೇಕು, ಮನೆಯಿಂದ ಸ್ವಲ್ಪ ನಮಗೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಕೊಟ್ಟರೆ ನಾನು ಬರ್ತೀನಿ ಅಂತ ಎಲ್ಲ ಫೆಸಿಲಿಟಿ ಪ್ರೊವೈಡ್ ಮಾಡ್ತೀವಿ. ಸಕ್ಷಮ ಮುಖಾಂತರ ಅದನ್ನು ತಾವು ಕೇಳಬಹುದು. ದೆನ್ ನೋ ಯರ್ ಕ್ಯಾಂಡಿಡೇಟ್, ಅದು ಎಲ್ಲ ಕ್ಯಾಂಡಿಡೇಟ್ ಬಗ್ಗೆ ಎಲ್ಲ ಮಾಹಿತಿ, ಅಫಿಡೇವಿಟ್, ಅವ್ರ ಅಸೆಟ್ಸ್, ಲೈಬಿಲಿಟೀಸ್, ಕ್ರಿಮಿನಲ್ ಆಂಟಿಸೆಂಟ್ ಎಲ್ಲ ಅಲ್ಲಿ ಸಿಗುತ್ತೆ. ಮತ್ತು ಅನದರ್ ಆ್ಯಪ್ ಇಸ್ ವೋಟರ್ ಟರ್ನ್ ಔಟ್ ಆ್ಯಪ್. ಈಗ ಲಾಸ್ಟ್ಲಿ ನಾವು ಇಲ್ಲಿವರೆಗೆ ಜನವರಿಯಿಂದ ಇಲ್ಲಿವರೆಗೆ ಸುಮಾರು 13,982 ಕಂಪ್ಲೇಂಟ್ ನಮಗೆ ಬಂದಿದೆ ಬೇರೆ ಬೇರೆ ಮಾಧ್ಯಮದಿಂದ. ಈ ಜನ ಇಮೇಲ್ ಮಾಡ್ತಾರೆ, ಪತ್ರ ಬರೀತಾರೆ, SMS ಮಾಡ್ತಾರೆ, 1950 ಕರೆ ಮಾಡ್ತಾರೆ, ಇದೆಲ್ಲ ಸೇರಿ 13,982 ಕಂಪ್ಲೇಂಟ್ ಇಲ್ಲಿವರೆಗೆ ಬಂದಿದೆ. ಅದ್ರ ಪೈಕಿ 11,441 ಅಪ್ಲಿಕೇಶನ್ ಇಲ್ಲಿವರೆಗೆ ಡಿಸ್ಪೋಸ್ ಮಾಡಿದ್ದೀವಿ. ಆ ಗ್ರೀವೆನ್ಸ್ ಅನ್ನ ನಾವು ಕ್ಲೋಸ್ ಮಾಡಿದ್ದೀವಿ. ರಿಮೈನಿಂಗ್ ಗ್ರೀವೆನ್ಸ್ ವಿದಿನ್ ಟೈಮ್ ಅದನ್ನು ಕೂಡ ನಾವು ಡಿಸ್ಪೋಸ್ ಮಾಡ್ತೀವಿ. ತಾವು ಕೂಡ ಯಾವುದು ಕಂಪ್ಲೇಂಟ್ ಇದ್ರೆ ಇಲೆಕ್ಷನ್ ಸಂಬಂಧಪಟ್ಟು ಒಂದು ಸಿವಿಜಿಲ್ ಮುಖಾಂತರ ತಾವು ಕೊಡಬಹುದು, 1950 ಮುಖಾಂತರ ಮಾಡಬಹುದು. ಮತ್ತು ಡಿಸ್ಟಿಕ್ ಅಲ್ಲಿ ಕೂಡ ಅವರು ಸೆಪರೇಟ್ ಒಂದು ಲೈನ್ ಕೊಡ್ತಾರೆ. ಮತ್ತು ಇನ್ಕಮ್ ಟ್ಯಾಕ್ಸ್, ಕಮರ್ಷಿಯಲ್ ಟ್ಯಾಕ್ಸ್, ಎಕ್ಸೈಸ್ ಕೂಡ ಅವರು ಹೆಲ್ಪ್ ಲೈನ್ ಇನ್ನ ಒಂದೆರಡು ದಿವಸದಲ್ಲಿ ಜಾರಿ ಮಾಡ್ತಾರೆ. ಸೊ ಯಾವುದು ತಮ್ಮ ಹತ್ರ ಮಾಹಿತಿ ಇದ್ರೆ, ಯಾವುದು ನಾಗರಿಕರ ಯಾವುದು ಮಾಹಿತಿ ಇದ್ರೆ ಆ ಹೆಲ್ಪ್ ಲೈನ್ಗೆ ತಾವು ನೇರವಾಗಿ ಇನ್ಕಮ್ ಟ್ಯಾಕ್ಸ್ಗೆ ಆಗಲಿ, ಕಮರ್ಷಿಯಲ್ ಟ್ಯಾಕ್ಸ್ಗೆ ಆಗಲಿ, ಎಕ್ಸೈಸ್ಗೆ ಆಗಲಿ, ಸಂಬಂಧಪಟ್ಟ ಇಲಾಖೆಗೆ ಯಾವುದು ಮಾಹಿತಿ ಇದ್ರೆ ಆ ಲೈನ್ಗೆ ಕಾಲ್ ಮಾಡಿ ತಾವು ಗೋಪ್ಯವಾಗಿ ಆ ಮಾಹಿತಿಯನ್ನು ಕೊಡಬಹುದು ಆಕ್ಚುಲಿ. ಸೊ ಒಂದು ಬಹುಶಃ ಮಂಡೇ ಟ್ಯೂಸ್ಡೇ ಒಳಗಡೆ ಆ ಮಾಹಿತಿ ನಾವು ಪ್ರಕಟಣೆ ಮಾಡ್ತೀವಿ. ಆ ನಂಬರ್, ಹೆಲ್ಪ್ ಲೈನ್ ನಂಬರ್ ಕೂಡ ನಾವು ಪ್ರಕಟಣೆ ಮಾಡ್ತೀವಿ. ಬಟ್ ನಮ್ಮ ಇಲೆಕ್ಷನ್ ಸಂಬಂಧಪಟ್ಟ ಒಂದು ಸಿವಿಜಿಲ್ ತಾವು ಬಳಸಬಹುದು ಮತ್ತು 1950 ಕರೆ ಮಾಡಿ ತಮ್ಮ ಗ್ರೀವೆನ್ಸ್ ಅನ್ನು ತಾವು ನಮಗೆ ಸಲ್ಲಿಸಬಹುದು. ಮತ್ತೆ ಈಗ ನಾವು ಈ ಚುನಾವಣೆಯಲ್ಲಿ ತಮಗೆ ಗೊತ್ತಿದೆ ಅಸೆಂಬ್ಲಿ ಎಲೆಕ್ಷನ್ ಪ್ರಕಾರ ಒಂದು ಮಾಡೆಲ್ ಪೋಲಿಂಗ್ ಸ್ಟೇಷನ್ ಮಾಡ್ತೀವಿ. ಸೊ ಈ ಪರ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮಿನಿಮಮ್ 5 ಬೂತ್, ಸಖಿ ಬೂತ್ ಮಾಡ್ತೀವಿ. ಅದು ಮ್ಯಾನೇಜ್ ಬೈ ವಿಮೆನ್ ಓನ್ಲಿ. ಸೊ ಎಲ್ಲ ಪೋಲಿಂಗ್ ಸ್ಟಾಫು, ನಮ್ಮ ಸೆಕ್ಯೂರಿಟಿ ಸ್ಟಾಫ್ ಎಲ್ಲ ಮಹಿಳೆಯರು ಇರ್ತಾರೆ. ಸೊ ಸುಮಾರು 1,120 ಸಖಿ ಬೂತ್ ನಾವು ಪ್ಲಾನ್ ಮಾಡಿದ್ದೀವಿ. ಮತ್ತೆ ಪರ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಒಂದು PWD ಬೂತ್, ಅಂದ್ರೆ ಬೂತ್ ಮ್ಯಾನೇಜ್ ಬೈ ಅಫಿಷಿಯಲ್ಸ್ ವಿತ್ ಡಿಸಬಿಲಿಟಿ, ಮತ್ತೆ 1 ಬೂತ್ ಪರ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಮ್ಯಾನೇಜ್ ಬೈ ದ ಯಂಗ್ ಅಫಿಷಿಯಲ್ಸ್ ಅಂಡ್ 40 ethnic polling station, especially wherever our PVTGs are there, primitive tribal groups are there. ಅಲ್ಲಿ ನಾವು ಒಂದು ಸೆಪರೇಟ್ ಆಗಿ ಒಂದು ವಾತಾವರಣ ಸೃಷ್ಟಿ ಮಾಡಿ ಅವರಿಗೆ ಸ್ವಲ್ಪ ಯಾವುದು ಹೆಜಿಟೇಷನ್ ಇರಬಾರ್ದು ಅಂತ ಆ ಪ್ರಕಾರ ಪೋಲಿಂಗ್ ಸ್ಟೇಷನ್ ಮಾಡ್ತೀವಿ. ಮತ್ತು ಥೀಮ್ ಬೇಸ್ ಸುಮಾರು 200 ಪೋಲಿಂಗ್ ಸ್ಟೇಷನ್ ಮಾಡ್ತೀವಿ. ಸೊ ಈ ಪ್ರಕಾರ 1,808 ಮಾಡೆಲ್ ಪೋಲಿಂಗ್ ಸ್ಟೇಷನ್ ನಾವು ಪ್ಲಾನ್ ಮಾಡಿದ್ದೀವಿ, ಅದನ್ನು ಮಾಡ್ತೀವಿ. ಸೊ ತಮಗೆ ಗೊತ್ತಿದೆ, ಲಾಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ನಮ್ಮ ವೋಟರ್ ಟರ್ನ್ಔಟ್ ಸುಮಾರು 68% ಇತ್ತು. ಸ್ಪೆಷಲಿ ಬ್ಯಾಂಗ್ಳೂರ್, BBMP ಒಳಗಡೆ ಮತ್ತು ಕಲ್ಯಾಣ ಕರ್ನಾಟಕ ಒಳಗಡೆ ನಮ್ಮ ವೋಟಿಂಗ್ ಪರ್ಸೆಂಟ್ ಅಷ್ಟು ಇನ್ಕ್ರೀಸ್ ಆಗಲಿಲ್ಲ. ಈ ಸರಿ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ಸುಮಾರು 5,000 ಪೋಲಿಂಗ್ ಸ್ಟೇಷನ್ ಅನ್ನ ನಾವು ಪತ್ತೆ ಹಾಕಿದ್ದೀವಿ. ವೇರ್ ದ ಪೋಲಿಂಗ್ ವೋಟರ್ ಟರ್ನ್ಔಟ್ ಇಸ್ ವೆರಿ ಲೆಸ್, ಅಂದ್ರೆ 30% ಅವ್ರಿಗಿಂತ ಕಡಿಮೆ ಇದೆ. ಅದನ್ನ ಸ್ಪೆಷಲ್ ಫೋಕಸ್ ಮಾಡಿ
ನಾವು ಬಹುಶಃ ಈ ಸರಿ ಬ್ಯಾಂಗ್ಳೂರಲ್ಲಿ ಮತ್ತು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ವೋಟಿಂಗ್ ಪರ್ಸೆಂಟ್ ಇನ್ಕ್ರೀಸ್ ಆಗುತ್ತೆ, ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಅದು ತಮ್ಮ ಮುಖಾಂತರ ಇನ್ನೊಮ್ಮೆ ಸರಿ ನಾವು ಎಲ್ಲ ಮತದಾರರಿಗೆ, ಕರ್ನಾಟಕದ ಶ್ರೀಸಾಮಾನ್ಯರಿಗೆ ವಿನಂತಿ ಮಾಡ್ತೇನೆ, ದಯಮಾಡಿ ನಿಮ್ಮ ಹೆಸರನ್ನು ಇವತ್ತೇ ಮತದಾರ ಸೂಚಿಯಲ್ಲಿ ಇದೆಯಾ ಅಂತ ತಾವು ಖಾತ್ರಿ ಮಾಡಿಸ್ಕೊಳ್ಳಿ. VH ಆ್ಯಪ್ ಅನ್ನು ಬಳಸಿ. ಸಪೋಸ್ ಫಾರ್ ವಾಟ್ ಎವರ್ ರೀಸನ್ ನಿಮ್ಮ ಹೆಸರು ಇಲ್ಲ ಅಂದರೆ ಇವತ್ತೇ ಫಾರ್ಮ್ 6 VH ಮುಖಾಂತರ ಹಾಕಿ ಸೇರ್ಪಡೆ ಮಾಡಲಿಕ್ಕೆ. ಮತ್ತೆ ನೀವು 18 ವರ್ಷ, ಸಪೋಸ್ 31 ಮಾರ್ಚ್ ಒಳಗಡೆ ನೀವು 18 ವರ್ಷ ಆಗ್ತೀರಾ ಅಂದರೆ ಅಡ್ವಾನ್ಸ್ ಆಗಿ ತಾವು ಅಪ್ಲಿಕೇಶನ್ ಸಲ್ಲಿಸಿದ್ರೆ ಅದನ್ನು ಕೂಡ ನಾವು ಸೇರಿಸ್ತೀವಿ. ಮತ್ತು 26 ಏಪ್ರಿಲ್ ಸೆಕೆಂಡ್ ಫೇಸಲ್ಲಿ ಮತ್ತು 7th ಮೇ ಥರ್ಡ್ ಫೇಸಲ್ಲಿ ಎಲ್ಲ ತಾವು ನಮ್ಮ ಪೋಲಿಂಗ್ ಸ್ಟೇಷನ್ ಅಲ್ಲಿ ಬಂದು 100ಕ್ಕೆ 100 ತಾವು ವೋಟ್ ಹಾಕಿದರೆ ನಮ್ಮ ರಾಜ್ಯಕ್ಕೆ, ನಮ್ಮ ಪಟ್ಟಣಕ್ಕೆ ಒಳ್ಳೆ ಹೆಸರು ಬರುತ್ತೆ. ಸೊ ತಮ್ಮ ಮುಖಾಂತರ ಇನ್ನೂ ಸಹಿತ ಎಲ್ಲರಿಗೆ ವಿನಂತಿ ಮಾಡ್ತೇನೆ. ಈ ಪ್ರೆಸ್ ನೋಟ್ ಇಂಗ್ಲಿಷ್ ಮತ್ತು ಕನ್ನಡ ತಮಗೆ ವಿತರಣೆ ಮಾಡ್ತೀವಿ ಮತ್ತು ಗ್ರೂಪಲ್ಲಿ ಇದನ್ನು ಶೇರ್ ಮಾಡ್ತೀವಿ. ಪ್ಲಸ್ ಪ್ರೆಸ್ ನೋಟ್ ಆಫ್ ಕಮಿಷನ್ ಆಲ್ಸೋ ನಿಮ್ಮ ಗ್ರೂಪಲ್ಲಿ ನಾವು ಮಾಡ್ತೀವಿ. ಫೇಸ್ ಸೆಕೆಂಡ್ ಕರ್ನಾಟಕದಲ್ಲಿ ಫೇಸ್ ಫಸ್ಟ್ ಆಗುತ್ತೆ. ಫೇಸ್ ಸೆಕೆಂಡ್ ವಿಚ್ ಈಸ್ 28 ಮಾರ್ಚ್ಗೆ ನೋಟಿಫಿಕೇಶನ್ ಆಗುತ್ತೆ. ಮತ್ತೆ ಲಾಸ್ಟ್ ಡೇಟ್ ಆಫ್ ಫೈಲಿಂಗ್ ನಾಮಿನೇಷನ್ಸ್ 4th ಏಪ್ರಿಲ್, ಸ್ಕ್ರೂಟ್ನಿ 5th ಏಪ್ರಿಲ್, ವಿಡ್ರಾವಲ್ ಇಸ್ 8th ಏಪ್ರಿಲ್ ಅಂಡ್ ಡೇಟ್ ಆಫ್ ಪೋಲ್ ಇಸ್ 26th ಏಪ್ರಿಲ್. ಅದರಲ್ಲಿ ಉಡುಪಿ, ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಮಂಡ್ಯ, ಮೈಸೂರು, ಚಾಮರಾಜನಗರ, ಬ್ಯಾಂಗ್ಳೂರು ರೂರಲ್, ಬ್ಯಾಂಗ್ಳೂರು ನಾರ್ತ್, ಬ್ಯಾಂಗ್ಳೂರು ಸೆಂಟ್ರಲ್, ಬ್ಯಾಂಗ್ಳೂರು ಸೌತ್, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ. ಇದು ನಮ್ಮ ಫೇಸ್ ಸೆಕೆಂಡ್. 28ಗೆ ನಾವು ನೋಟಿಫಿಕೇಶನ್ ಮಾಡ್ತೀವಿ ಮತ್ತು ಇಲೆಕ್ಷನ್ ಡೇಟ್ ಆಫ್ ಪೋಲ್ ಇಸ್ 26th ಏಪ್ರಿಲ್. ಫೇಸ್ 3 ಅಲ್ಲಿ ನಾವು ನೋಟಿಫಿಕೇಶನ್ ಮಾಡ್ತೀವಿ 12th ಏಪ್ರಿಲ್ಗೆ ಮತ್ತು ಇಲೆಕ್ಷನ್ ಆಗುತ್ತೆ. ಡೇಟ್ ಆಫ್ ಪೋಲ್ ಇಸ್ 7th ಮೇ. ಅಲ್ಲಿ ಚಿಕ್ಕೋಡಿ, ಬೆಳಗಾವಿ ಇದೆ ತಮ್ಮ ಹತ್ರ ಹೇಳ್ಬಿಡ್ತೀನಿ, ಬಾಗಲಕೋಟೆ, ಬಿಜಾಪುರ, ಗುಲ್ಬರ್ಗ, ರಾಯಚೂರು, ಬೀದರು, ಕೊಪ್ಪಳ, ಬಳ್ಳಾರಿ, ಹಾವೇರಿ, ಧಾರವಾಡ, ಉತ್ತರ ಕನ್ನಡ, ದಾವಣಗೆರೆ ಅಂಡ್ ಶಿವಮೊಗ್ಗ. ಇದು ಎಲ್ಲ ತಮಗೆ ಶೇರ್ ಮಾಡ್ತೇನೆ. ಪ್ಲಸ್ ಜೊತೆಗೆ ಈ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ವೈಸ್ ವೋಟರ್ ಸಂಖ್ಯೆ ಅದು ಕೂಡ ತಮಗೆ ಶೇರ್ ಮಾಡ್ತೇನೆ. ಅದರಲ್ಲಿ ಮೇಲ್, ಫಿಮೇಲು, ಯಂಗ್ ವೋಟರ್ಸು, ಸರ್ವಿಸ್ ವೋಟರ್ಸು, 85 ವೋಟರ್ಸು ಮತ್ತು PWD ವೋಟರ್ಸು ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ, ಅದು ಆ ಮಾಹಿತಿ ಕೂಡ ತಮಗೆ ಶೇರ್ ಮಾಡ್ತೀನಿ. ಈಗ ಯಾವುದು ಪ್ರಶ್ನೆ ಇದ್ದರೆ ತಾವು ಕೇಳ್ಬೋದು. ಅದರ್ವೈಸ್ ಕ್ಲೋಸ್. ಎರಡು ಕ್ವಶನ್. ನನ್ನ ಪ್ರಶ್ನೆ ಮಿಸ್ಟರ್ ಖರ್ಗೆ ಅವರು ಹೇಳಿದ್ರು, ವಿ ಡೋಂಟ್ ಟ್ರಸ್ಟ್ VVPAT. ಮಾಡಿದ್ದಾರೆ. ಐ ಥಿಂಕ್ ಮೊನ್ನೆ ಕೂಡ ಸುಪ್ರೀಂ ಕೋರ್ಟ್ 2 PIL ಅನ್ನ ವಜಾ ಮಾಡಿದ್ದಾರೆ ಆಕ್ಚುಲಿ. ಸೊ when the Supreme Court of India has decided on this matter continuously and they clearly told there is no doubt in the electronic voting machine and it is totally foolproof and safe. So I think there is no scope of any doubt. And the voters of Karnataka have all confidence in us. ಅದು ಹಿಂದಿನಿಂದ ಮಾಡ್ತಿದ್ವಿ. ಈಗ ಬೂತಲ್ಲಿ ಒಂದು ತಾವು ವೋಟ್ ಹಾಕ್ತೀರಾ, ಅಲ್ಲಿ ಒಂದು ಬ್ಯಾಲೆಟ್ ಯೂನಿಟ್ ಇರುತ್ತೆ. ಬ್ಯಾಲೆಟ್ ಯೂನಿಟ್ ನೀವು ವೋಟ್ ಹಾಕ್ತೀರಾ ಮತ್ತು VVPAT ಇರುತ್ತೆ. VVPAT ಅಲ್ಲಿ ನೀವು ಯಾರಿಗೆ ವೋಟ್ ಹಾಕಿದ್ರೆ ಅದು ಪ್ರಿಂಟ್ ಆಗಿ ನಿಮಗೆ ಕಾಣಿಸ್ತದೆ. ಫಾರ್ 7 ಸೆಕೆಂಡ್ ಯು ಕ್ಯಾನ್ ಸಿ ಯಾರಿಗೆ ವೋಟ್ ಹಾಕಿದ್ರೆ ಅವರ ಹೆಸರು ಏನೋ ಕಾಣಿಸ್ತದೆ. ಕಂಟ್ರೋಲ್ ಯೂನಿಟ್ ಮೇಲೆ ರೆಕಾರ್ಡ್ ವೋಟ್ ಎಲ್ಲಿ ಆಗುತ್ತೆ ಅದು ಪ್ರಿಸೈಡಿಂಗ್ ಆಫೀಸರ್ ಟೇಬಲ್. ಇದೆಲ್ಲ CU, BU ಮತ್ತು VVPAT ಕರೀತಾರೆ. ವೋಟ್ ಇಸ್ ರೆಕಾರ್ಡೆಡ್ ಇನ್ ದ ಕಂಟ್ರೋಲ್ ಯೂನಿಟ್. ಎಷ್ಟೇ ವಿಜಿಲೆನ್ಸ್ ಮಾಡಿದ್ರು ಎಲೆಕ್ಷನ್ಗಳಲ್ಲಿ ಹಣ ಮತ್ತು ಮತ್ತೆ ಅಂಶಗಳು ನಿಯಂತ್ರಣ ಮಾಡೋದು ಬಹಳ ಕಠಿಣ ಕೆಲಸ. ಎಷ್ಟೇ ಎಲೆಕ್ಷನ್ ಎಷ್ಟೇ ಟಿಕೆಟ್ ಹಾಕಿದ್ರು ಅದನ್ನು ನಿಯಂತ್ರಣ ಮಾಡೋದು ಹೆಸರಿಗೆ ಮಾತ್ರ 20 ಲಕ್ಷ 30 ಲಕ್ಷ ಘೋಷಣೆ ಅಂತ ಇರ್ತದೆ. ಖರ್ಚಾಗಲ್ಲ ಕೊಡಲಿಕ್ಕೆ ಸ್ವಲ್ಪ ಅದನ್ನು ಈ ನಿಯಂತ್ರಣ ಮಾಡೋಕ್ಕೆ ಈಗ ತಮಗೆ ಆಲ್ರೆಡಿ ಗೊತ್ತಿದೆ. ನಾವು ಸುಮಾರು 6 ತಿಂಗಳಿಂದ ನಮ್ಮ ಆಲ್ ಏಜೆನ್ಸಿ, ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಏಜೆನ್ಸಿ, ಹಣ ವ್ಯವಹಾರ ಮಾಡೋರು ಯಾರು, ಈ ಹಣ ಯಾರು ಇಟ್ಕೊಳ್ತಾರೆ, ಯಾರು ಮೂವ್ ಮಾಡ್ತಾರೆ, ಅದೆಲ್ಲ ಕಿಂಗ್ ಪಿನ್ ಯಾರು, ಅವ್ರ ಮೇಲೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಅವರು ನಿಗಾ ವಹಿಸ್ತಾರೆ. ಅದ್ರ ಪ್ರಕಾರ ಸುಮಾರು ಇಲ್ಲಿವರೆಗೆ 540 ಕೋಟಿ ಸುಮಾರು ಈಗ ಜಪ್ತಿ ಮಾಡಿದ್ದೀವಿ.
ಮತ್ತೆ ಇವತ್ತಿಂದ ನಮ್ದು ಎಲ್ಲ FST, SST, ಇಂಟರ್ ಸ್ಟೇಟ್ ಬಾರ್ಡರ್ ಚೆಕ್ ಪೋಸ್ಟ್ ಎಲ್ಲ ನಾವು ಅದರ ಮೇಲೆ ನಿಗಾ ವಹಿಸ್ತೀವಿ ಮತ್ತು ಈ ಡ್ಯೂರಿಂಗ್ ಕ್ಯಾಂಪೇನಿಂಗ್ ನಮ್ಮ ವಿಡಿಯೋ ಸರ್ವೆಲೆನ್ಸ್ ಟೀಮು, ವಿಡಿಯೋ ಬೀಯಿಂಗ್ ಟೀಮ್ ಎಲ್ಲ ಅದನ್ನು ಮತ್ತೆ ಔಟ್ಸೈಡ್ ಅಬ್ಸರ್ವರ್ ಅವರು ಕೂಡ ಬರ್ತಾರೆ. ಅವ್ರು ಲೆಕ್ಕ ಮಾಡೋರು ಅವರೇ, ಯಾರು ಕ್ಯಾಂಡಿಡೇಟ್ ಎಷ್ಟು ಖರ್ಚು ಮಾಡಿದ್ದಾರೆ, ಮಿತಿ ಒಳಗಡೆ ಮಾಡಿದಾರ, ಮಿತಿ ಹೊರಗಡೆ ಮಾಡಿದ್ದಾರೆ, ಅದನ್ನು ಮಿತಿ ಮೀರಿ ಮಾಡಿದ್ದಾರೆ, ಅವರು ಅವರೇ ಸರ್ಟಿಫೈ ಮಾಡ್ತಾರೆ, ಔಟ್ಸೈಡ್ ಅಬ್ಸರ್ವರ್. ಸೊ ನಾವು ನಮ್ಮಿಂದ ನಮ್ಮ ಸಿಸ್ಟಮ್ ರೆಡಿ ಇದೆ, ಯಾರು ಪ್ರಯತ್ನ ಮಾಡಿದರೆ ನಾವು ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಹೌದು. ಅವರು ಇಲ್ಲೇ ಅವರ ಹೆಸರು ಯಾವ ಪೋಲಿಂಗ್ ಸ್ಟೇಷನ್ ಇದೆ ಅವರು ಬಂದು ಅಲ್ಲಿ ವೋಟ್ ಹಾಕಬೇಕು. ಯಾವ ಪಾರ್ಟ್ ಅಲ್ಲಿ ಅವ್ರ ಹೆಸರು ಇದೆ ಅಲ್ಲೇ ಬಂದು ಅವರು ವೋಟ್ ಹಾಕಬೇಕು. ಸರ್ 537 ಕೋಟಿ ಸೀಸರ್ ತೋರಿಸ್ತಾ ಇದ್ದೀರಾ ಕಳೆದ ಲಾಸ್ಟ್ 6 ಮಂತ್ ಇಂದ. ನೀವು ಇದನ್ನ ಇದು ಬ್ರೈಬ್ ಅಂತ ತೋರಿಸ್ತೀರಾ. ಆಲ್ರೆಡಿ ಹೇಳಿದೆ ಇದು ಇನ್ ದೇರ್ ರೆಗ್ಯುಲರ್ ಚಟುವಟಿಕೆ, ಅವರ ಕಾನೂನು ಒಳಗಡೆ. ಈಗ ಇನ್ಕಮ್ ಟ್ಯಾಕ್ಸ್ ಅವರು ಇನ್ಕಮ್ ಟ್ಯಾಕ್ಸ್ ವ್ಯಾಲ್ಯೂಷನ್ ಇದ್ರೆ ಅವ್ರ ಕೆಲಸ ತಗೋತಾರೆ, ಡೈರೆಕ್ಟರ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅವರ ಕಾನೂನು ಒಳಗಡೆ, ಕಮರ್ಷಿಯಲ್ ಟ್ಯಾಕ್ಸ್ ಅಫಿಷಿಯಲ್ಸ್ ಅವರ GST ವ್ಯಾಲ್ಯೂಷನ್ಸ್, ನಾರ್ಕೋಟಿಕ್ಸ್ ಬ್ಯೂರೋ ಅವರ ಇದೆ. ಕರೆಕ್ಟ್. ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಈಗ ಯಾವುದು ಹಣ ವ್ಯವಹಾರ ಆಗಲಿ, ಲಿಕ್ಕರ್ ಮೂವ್ಮೆಂಟ್ ಆಗಲಿ, ಡ್ರಗ್ ಮೂವ್ಮೆಂಟ್ ಆಗಲಿ, ಇದನ್ನ ಇವತ್ತಿಂದ ಸ್ಟಾರ್ಟ್ ಮಾಡಿದ್ರೆ ಹೇಗಾಗತ್ತೆ? ಇಲ್ಲಿಂದ 6 ತಿಂಗಳ ಹಿಂದೆನೆ ಇಲ್ಲಿ ಹೇಗೆ ಮೂವ್ಮೆಂಟ್ ಆಗುತ್ತೆ, ಯಾರು ಹಣ ವ್ಯವಹಾರ ಮಾಡಿದ್ದಾರೆ, ನಾವು ಮುಂಚಾಗ್ರದ ಕ್ರಮ ತಗೊಂಡ್ರೆ ನಾವು ಇವತ್ತಿಂದ ಸ್ವಲ್ಪ ಬಿಗಿ ಮಾಡ್ಲಿಕ್ಕೆ ಆಗುತ್ತೆ. ಅರ್ಥ ಆಯ್ತಾ? ಸೊ ಇಟ್ ಈಸ್ ನಾಟ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಎಲೆಕ್ಷನ್, ಇಟ್ ಇಸ್ ನಾಟ್ ಡೈರೆಕ್ಟ್ಲಿ ಟು ಬ್ರೈಬ್, ಬಟ್ it is in their act it is a crime, and in that way we are controlling the distribution of money, distribution of liquor, drugs, precious metal, freebies and all those. So adumele iga we are controlling that way actually. ಆಲ್ರೆಡಿ ಸೀಸ್ ಮಾಡಿದ್ರೆ ನಿಗಾ ಇಡ್ತಾರೆ. ಆಲ್ರೆಡಿ ಸೀಸ್ ಮಾಡಿದ್ರೆ 200 ಕೋಟಿ ಯಾರ್ಯಾರ ಪರ್ಸನ್ಸ್ ಕಂಪನಿಗಳ ಮೇಲೆ ನೀವು ಕಂಟಿನ್ಯೂಸ್ ನಿಗಾ ಇಟ್ಟು ಅದನ್ನ ಹೇಳಿದೀವಿ. ಈಗ ಈ ಕಿಂಗ್ ಪಿನ್ ಯಾರು, ಡ್ರಗ್ ಕಿಂಗ್ ಪಿನ್ ಯಾರು, ಲಿಕ್ಕರ್ ಕಿಂಗ್ ಪಿನ್ ಯಾರು, ಹಣ ವ್ಯವಹಾರ ಮಾಡೋರು ಯಾರು, ಸೊ ಎಲ್ಲ ನಮ್ಮಲ್ಲಿ ಈಗ ನಮ್ಮ ಇದರಲ್ಲಿ ವಿಜಿಲೆನ್ಸ್ ಅಲ್ಲಿ ಇರುತ್ತೆ ಆಕ್ಚುಲಿ. ಡಿಜಿಟಲ್ ಪೇಮೆಂಟ್ಸ್ ಆಗೋ ಸಿಸ್ಟಮ್ ಬಂದಿದೆ. ಲಾಸ್ಟ್ ಟೈಮ್ ಇದಾಗಿತ್ತು, ನಿಮ್ಗೆ ಬಂದಿತ್ತು. ಅದರ ಮೇಲೆ ಹೇಗೆ ಐಡೆಂಟಿಫೈ ಮಾಡಿ? ಈಗ ತಮಗೆ ಗೊತ್ತಿದೆ, ನಾವು ಇವತ್ತಿಂದ ನಾಳೆಯಿಂದ ಎಲ್ಲ ಬ್ಯಾಂಕ್ ಡಿಸ್ಟ್ರಿಕ್ಟ್ ಅಲ್ಲಿ ಎಷ್ಟು ಬ್ಯಾಂಕ್ಗಳು ಇವೆ ಅವರು ಸಸ್ಪಿಷಿಯಸ್ ಟ್ರಾನ್ಸಾಕ್ಷನ್ ಲಿಸ್ಟ್ ಡಿಸ್ಟ್ರಿಕ್ಟ್ ಕೊಡ್ತಾರೆ. ಸೊ ಆಲ್ ಡಿಜಿಟಲ್ ಪೇಮೆಂಟ್ಸ್ ಆರ್ ಆಲ್ಸೋ ಪಾರ್ಟ್ ಆಫ್ ದಟ್ ಓನ್ಲಿ. ಈಗ ಬ್ಯಾಂಕ್ ಯಾವುದು ಪೇಮೆಂಟ್ ಮಾಡಿದರೆ ಬ್ಯಾಂಕಿಂದ ಹೋಗುತ್ತೆ, ನಿಮ್ಮ ಅಕೌಂಟಿಂದ ಹೋಗುತ್ತೆ ಆಕ್ಚುಲಿ. ಸೊ ಆ ಜಿಲ್ಲೆಯಲ್ಲಿ ಎಷ್ಟು ಅಕೌಂಟ್ ಇದೆ ಎಲ್ಲ ಬ್ಯಾಂಕ್ ಸೇರಿ ಅದರಲ್ಲಿ ಯಾವುದು ವ್ಯವಹಾರ ಆಗಿದೆ, ಅದರಲ್ಲಿ ಸಸ್ಪಿಷಿಯಸ್ ವ್ಯವಹಾರ ಯಾವುದು ಆಗಿದ್ರೆ ಅದನ್ನು ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ಅವರು ರಿಪೋರ್ಟ್ ಮಾಡ್ತಾರೆ. ನಮ್ಮಲ್ಲಿ ಟೀಮ್ ಇದೆ, ಅದನ್ನು ಅವರು ವೆರಿಫೈ ಮಾಡ್ತಾರೆ, ದೆನ್ ನಾವು ಫಾಲೋ ಅಪ್ ಮಾಡ್ತೀವಿ. ಸೊ ಆಲ್ ಡಿಜಿಟಲ್ ಪೇಮೆಂಟ್ಸ್ ಆಲ್ಸೋ ಈಗ ಒಂದು ಅಕೌಂಟಿಂದ ಒಂದು ಲಿಮಿಟೆಡ್ ಅಮೌಂಟ್ ಮಲ್ಟಿಪಲ್ ಅಕೌಂಟ್ಗೆ ಹೋಗಿದೆ, ನಾವು ಸಸ್ಪಿಷನ್ ಬರುತ್ತೆ, ನಾವು ಫರ್ದರ್ ವೆರಿಫೈ ಮಾಡ್ತೀವಿ ವೆದರ್ ಇಟ್ ಇಸ್ ರಿಲೇಟೆಡ್ ಟು ಎಲೆಕ್ಷನ್, ವೆದರ್ ಇಟ್ ರಿಲೇಟೆಡ್ ಟು ಇಂಡ್ಯೂಸ್ಮೆಂಟ್ ಆಫ್ ವೋಟರ್. ಅದನ್ನ ಹೇಳ್ತೀವಿ. ಸೊ ಈಗ ತಮಗೆ ಗೊತ್ತಿದೆ, ಒಂದು ಅಕೌಂಟ್ ಇಂದ ಲೆಟ್ಸ್ 20 ಜನರಿಗೆ 2,000 ಹೋಗಿದೆ. ಸೊ ಇಟ್ ಲುಕ್ಸ್ ಸಸ್ಪಿಷಿಯಸ್ ಫಾರ್ ಅಸ್, ದೆನ್ ವಿಲ್ ಫರ್ದರ್ ವೆರಿಫೈ. ಇಟ್ ನಾಟ್ ನೆಸೆಸರಿಲಿ ಇಸ್ ಅ ಬ್ರೈಬ್, ಬಟ್ ನಮ್ಗೆ ಸಸ್ಪಿಷನ್ ಇದೆ. ಸೊ ವಿಲ್ ವೆರಿಫೈ ಇಟ್. ನಮ್ಗೆ ದೆನ್ ವಿ ಫೌಂಡ್ ದಟ್ ಯೆಸ್ ಇಟ್ ಇಸ್ ಅ ಬ್ರೈಬ್, ದೆನ್ ವಿಲ್ ಟೇಕ್ ಆಕ್ಷನ್ ಆಸ್ ಪರ್ ದಿಸ್. ಪೋಸ್ಟಲ್ ಬ್ಯಾಲೆಟ್ ಬಗ್ಗೆ ಓಕೆ. ಈಗ ಪೋಸ್ಟಲ್ ಬ್ಯಾಲೆಟ್ ಬಗ್ಗೆ ಐ ಥಿಂಕ್ ನಾವು ಮರೆತುಬಿಟ್ಟೆ. ತಮಗೆ ಗೊತ್ತಿದೆ, ಆಲ್ರೆಡಿ ಹೇಳಿದೀವಿ, ಎಲ್ಡರ್ಲಿ ಪರ್ಸನ್ ಅಂದ್ರೆ 85+ ನಮ್ಮ ರಾಜ್ಯದಲ್ಲಿ ಸುಮಾರು 5,70,000 5,70,000 ಎಲ್ಡರ್ಲಿ ವೋಟರ್ ಮತ್ತು ಪರ್ಸನ್ ವಿತ್ ಡಿಸಬಿಲಿಟೀಸ್ 6,12,000, ಸುಮಾರು 11.5 ಲಕ್ಷ ಅಷ್ಟು ವೋಟರ್ಸ್ ಆರ್ ಎಲಿಜಿಬಲ್ ಫಾರ್ ವೋಟಿಂಗ್ ಫ್ರಮ್ ಹೋಮ್. ಸೊ ನಾಳೆಯಿಂದ ನಮ್ಮ BL ಅವರು ಮನೆಗೆ ಹೋಗಿ ಅವರಿಗೆ ಫಾರ್ಮ್ 12D ಕೊಡ್ತೀವಿ. ಅವ್ರ ಆಪ್ಷನ್ ಕೇಳ್ತೀವಿ, ನೀವು ಮನೆಯಿಂದ ವೋಟ್ ಮಾಡ್ತೀರಾ ಆರ್ ನೀವು ಪೋಲಿಂಗ್ ಸ್ಟೇಷನ್ಗೆ ಬಂದು ವೋಟ್ ಮಾಡ್ತೀರಾ. ಯಾರು ಮನೆಯಿಂದ ವೋಟ್ ಮಾಡಲಿಕ್ಕೆ ಆಪ್ಟ್ ಮಾಡ್ತಾರೋ ಅವರಿಗೆ ನಾವು ಮನೆಗೆ ಹೋಗಿ ವೋಟ್ ಮಾಡ್ತೀವಿ. ಆಕ್ಚುಲಿ ಸೆಕೆಂಡ್ ಕ್ಯಾಟಗರಿ ಇದೆ ಅಸೆನ್ಷಿಯಲ್ ಸರ್ವಿಸ್. ಸೊ ಸ್ಟೇಟ್ ಗವರ್ಮೆಂಟ್ ಯಾವ ಅಸೆನ್ಷಿಯಲ್ ಸರ್ವಿಸ್ ಇದೆ ಅವರು ಸ್ಟೇಟ್ ಗವರ್ಮೆಂಟ್ ನಮಗೆ ಪಟ್ಟಿ ಕಳಿಸ್ತಾರೆ, ನಾವು ECIಯಿಂದ ಪರ್ಮಿಷನ್ ತಗೊಂಡು ಅದನ್ನು ನೋಟಿಫೈ ಮಾಡ್ತೀವಿ. ಮೀಡಿಯಾ ಈಸ್ ಒನ್ ಆಫ್ ದ ಅಸೆನ್ಷಿಯಲ್ ಸರ್ವಿಸ್. ಅದನ್ನು ಹೇಗೆ ನೀವು ಮಾಡಬೇಕು? ಸೊ ನಿಮಗೆ DCFs ಇಂದ ಒಂದು ನೋಡಲ್ ಆಫೀಸರ್ ಇರ್ತಾರೆ ಫಾರ್ ಮೀಡಿಯಾ ಓನ್ಲಿ.
ಸೊ ನಿಮ್ಮ ಡಿಪಾರ್ಟ್ಮೆಂಟ್ ಅಂದ್ರೆ ನಿಮ್ಮ ಸಪೋಸ್ ನೀವು ಆಫೀಸ್ ಇದೆ, ನಿಮ್ಮ ಆಫೀಸ್ ಸರ್ಟಿಫೈ ಮಾಡಬೇಕು. ಅವರು ದಿಸ್ ಪರ್ಸನ್ ಈಸ್ ಆನ್ ದ ಎಲೆಕ್ಷನ್ ಡ್ಯೂಟಿ ಆನ್ ದ ಡೇಟ್ ಆಫ್ ಪೋಲ್. ಅವರಿಗೆ ಫಿಸಿಕಲ್ ಆಗಿ ಮತ ಚಲಾಯಿಸಲಿಕ್ಕೆ ಆಗಲ್ಲ, ಅವರಿಗೆ ಪೋಸ್ಟಲ್ ಬ್ಯಾಲೆಟ್ ಫೆಸಿಲಿಟಿ ಕೊಡಿ ಅಂತ. ಸೊ ನಿಮ್ಮ ಡಿಪಾರ್ಟ್ಮೆಂಟ್ ಸರ್ಟಿಫೈ ಮಾಡಿದ್ರೆ ದೆನ್ ನಾವು ನಿಮಗೆ ಪೋಸ್ಟಲ್ ಬ್ಯಾಲೆಟ್ ಕೊಡ್ತೀವಿ. ಸಪೋಸ್ ನೀವು ಕೆಲಸ ಮಾಡ್ತೀರಾ ಬ್ಯಾಂಗ್ಳೂರಲ್ಲಿ, ನೀವು ವೋಟ್ ಇದೆ ಲೆಟ್ಸ್ ಬೀದರಲ್ಲಿ ಅವರಿಗೆ, ಸೊ ನೀವು ನಿಮ್ಗೆ ಕೂಡ ಫಾರ್ಮ್ 12 ಕೊಡ್ತೀವಿ. ನೀವು ಆಪ್ಟ್ ಮಾಡ್ತೀರಾ, ಹೌದು ನನಗೆ ಡೀಟೇಲ್ ಇದೆ, ನಾನು ಇಲ್ಲಿ ಕೆಲಸ ಮಾಡ್ತೀವಿ, ನಮ್ಮ ಡಿಪಾರ್ಟ್ಮೆಂಟ್ ಅವರು ನಮಗೆ ಪೋಲಿಂಗ್ ಡೇ ಡ್ಯೂಟಿ ಕೊಟ್ಟಿದ್ದಾರೆ, ಸೊ ನಮಗೆ ವೋಟ್ ಚಲಾಯಿಸಲಿಕ್ಕೆ ಆಗಲ್ಲ. ಸೊ ನಾವು ನಿಮ್ಮ ಫಾರ್ಮ್ 12 ಪ್ರಕಾರ ನಾವು ನಿಮ್ಮ ಆರೋಗ್ಯ ರಿಕ್ವೆಸ್ಟ್ ಕಳಿಸ್ತೀವಿ, ಅವರು ಬ್ಯಾಲೆಟ್ ಕಳಿಸ್ತಾರೆ. ನೀವು ಇಲ್ಲೇ DC ಆಫೀಸಲ್ಲಿ ನಾವು ಒಂದು ವೋಟರ್ ಫೆಸಿಲಿಟಿ ಸೆಂಟರ್ ಮಾಡ್ತೀವಿ, ಅಲ್ಲೇ ನೀವು ವೋಟ್ ಕಾಸ್ಟ್ ಮಾಡ್ತೀರಾ. ಆ ಬ್ಯಾಲೆಟ್ ಕಾಸ್ಟೆಡ್ ಬ್ಯಾಲೆಟ್ ಅನ್ನು ಮತ್ತೆ ನಾವು ರಿಟರ್ನಿಂಗ್ ಆಫೀಸರ್ ಕಳಿಸ್ತೀವಿ. ಎಲ್ಲ ಜಿಲ್ಲೆಯಲ್ಲಿ DC ಆಫೀಸ್ ಏನು ಅವಕಾಶ ಮಾಡ್ತಾರೆ, ಒಂದ್ ಕಡೆ ಒಳ್ಳೆ DC ಆಫೀಸಲ್ಲಿ ಯೂಶಲಿ DC ಆರ್ ಆಫೀಸಲ್ಲಿ ಮಾಡ್ತೀವಿ. ಅಕ್ರೆಡಿಟೇಷನ್ ನಾನ್ ಅಕ್ರೆಡಿಟೇಷನ್ ಅಂತ ಹೇಳಿ ಸ್ವಲ್ಪ ಗೊಂದಲ ಆಗಿತ್ತು. ಸರಿ, ಈ ಸರಿ ಎಲ್ರಿಗೂ ಅಂದ್ರೆ ಯಾವಾಗಲೂ ಈಗ ಯೂಶಲಿ ಆಲ್ ದ ರಿಜಿಸ್ಟರ್ಡ್ ನ್ಯೂಸ್ ಪೇಪರ್ಸ್ ದೇ ಆರ್ ಹೆಡ್ ಆಫ್ ದ ಆಫೀಸ್, ಅವರು ಸರ್ಟಿಫೈ ಮಾಡಬೇಕು. ಅವರು ಇಲೆಕ್ಷನ್ ದಿವಸ ಅವರಿಗೆ ಫಿಸಿಕಲ್ ಆಗಿ ಹೋಗಿ ಮತ ಚಲಾಯಿಸಲಿಕ್ಕೆ ಆಗಲ್ಲ. ಅವ್ರು ಸರ್ಟಿಫೈ ಮಾಡಿದರೆ ಯು ಆರ್ ಎಲಿಜಿಬಲ್. ದೆನ್ ಫಾರ್ಮ್ 12 ನಾವು ಭರ್ತಿ ಮಾಡಿ ಕೊಟ್ರೆ ಆಟೋಮೆಟಿಕ್ಲಿ ಇದು ಸುವಿಧಾ ನಮಗೆ ಬರುತ್ತೆ. ಆ ದಿವಸ ನೀವು ಇಲೆಕ್ಷನ್ ನಿಮ್ಮ ಕೆಲಸ ಅಲ್ಲಿ ಇರ್ತೀರಾ, ಫಿಸಿಕಲ್ ಆಗಿ ನಿಮಗೆ ಮತ ಚಲಾಯಿಸಲಿಕ್ಕೆ ಆಗಲ್ಲ, ಅದು ಹೇಳಬೇಕಷ್ಟೇ. ಅದೇ ಪ್ರಕಾರ ನಿಮ್ಮ ಟ್ರಾನ್ಸ್ಪೋರ್ಟ್ ಡ್ರೈವರ್ಗಳು ಇರ್ತಾರೆ, BSNL ಅವರು ಆಪರೇಟರ್ಗಳು ಇರ್ತಾರೆ, ದೇ ಕಾಂಟ್ ಗೋ ಅಂಡ್ ಫಿಸಿಕಲಿ ವೋಟ್ ದಟ್ ಡೇ. ಅವರು ಡಿಪಾರ್ಟ್ಮೆಂಟ್ ಸರ್ಟಿಫೈ ಮಾಡ್ತಾರೆ, ಆ ದಿವಸ ಅವರಿಗೆ ಫಿಸಿಕಲ್ ಆಗಿ ವೋಟ್ ಚಲಾಯಿಸಲಿಕ್ಕೆ ಆಗಲ್ಲ, ಅವರಿಗೆ ಕೂಡ ಇದನ್ನ ಪೋಸ್ಟಲ್ ಬ್ಯಾಲೆಟ್ ಫೆಸಿಲಿಟಿ ಕೊಡಿ ಅಂತ. ಈ ಕ್ಷಣದಿಂದ ಜಾರಿ ಆಗುತ್ತಾ? ಈ ಕ್ಷಣದಿಂದ ಜಾರಿ ಆಗುತ್ತಾ ಕರ್ನಾಟಕದಲ್ಲಿ? ಹಾ, ನೀತಿ ಸಂಹಿತ ಎಸ್, ವಿ ಆರ್ ಇನ್ ದ MCC ನಾವು. ಈಗ ಎಕ್ಸಿಟ್ ಪೋಲ್ಗಳನ್ನ ನ್ಯೂಸ್ ಚಾನೆಲ್ ಬ್ರಾಡ್ಕಾಸ್ಟ್ ಮಾಡೋ ವಿಚಾರಕ್ಕೂ ಕೂಡ ನಿರ್ಬಂಧ ಇರುತ್ತೆ ಅಥವಾ ಮಾಡಬಹುದಾ? Exit poll as on today, there is no ban on that day. It is a silent during silent period. ಇದು ಬ್ಯಾನ್ ಇರುತ್ತೆ. ಎಕ್ಸಿಟ್ ಇಲ್ಲ, ಒಪಿನಿಯನ್ ಪೋಲ್. ಎಕ್ಸಿಟ್ ಪೋಲ್ ಅಂದ್ರೆ ಮತದಾನ ಆದ್ಮೇಲೆ ಬರೋದು. ಅವರು ಕಂಪ್ಲೀಟ್ ಎಕ್ಸಿಟ್ ಪೋಲ್ ಎಂದು ನೀವು ಕೇಳಿದ್ದು ಮತದಾನ ಆದ್ಮೇಲೆ ವೋಟರ್ಸ್ ಕಡೆ ಕೇಳಿ ಮಾಡೋದು ಎಕ್ಸಿಟ್ ಪೋಲ್. ಈಗ ಒಪಿನಿಯನ್ ಪೋಲ್, ಅವ್ರದ್ದು ಏನು ಒಪಿನಿಯನ್ ಇದೆ ಅದ್ರ ಮೇಲೆ ಹೇಳೋದು ಒಪಿನಿಯನ್ ಪೋಲ್. ಒಪಿನಿಯನ್ ಪೋಲ್ ಏನು ಇಶ್ಯೂ ಇಲ್ಲ. ಸುಮಾರು 11,000. Sir, the question complaints was 13,982 and you have closed it around 11,440. ರಿಮೈನಿಂಗ್ ವಿದಿನ್ ಟೈಮ್ ಪೀರಿಯಡ್. ಅದರಲ್ಲಿ ಕಾಗ್ನಿಟಿಬಲ್ ಅಫೆನ್ಸಸ್ ಏನಾರೆ? ದೀಸ್ ಆರ್ ನಾಟ್ ಅಫೆನ್ಸಸ್. ಈಗ ನನಗೆ ವೋಟರ್ ಐಡಿ ಕಾರ್ಡ್ ಸಿಗಲಿಲ್ಲ, ನನ್ನ ಫಾರ್ಮ್ ಡಿಸ್ಪೋಸ್ ಆಗಿಲ್ಲ, ದೋಸ್ ಕೈಂಡ್ ಆಫ್ ಕಂಪ್ಲೇಂಟ್ ಆಕ್ಚುಲಿ ಅಫೆನ್ಸ್ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. How do you motivate voters who are not turning out? You say it is very less in Bangalore. ಈಗ ಅದನ್ನ ಹೇಳಿದೆ, ಸುಮಾರು ಬ್ಯಾಂಗ್ಳೂರಲ್ಲಿ ಸುಮಾರು 3,000 ಪೋಲಿಂಗ್ ಸ್ಟೇಷನ್ ನಾವು ಐಡೆಂಟಿಫೈ ಮಾಡಿದ್ವಿ, ವೇರ್ ವೋಟಿಂಗ್ ಪರ್ಸೆಂಟೇಜ್ ಅರೌಂಡ್ 30-35% ಅವ್ರಿಗಿಂತ ಕಡಿಮೆ ಇದೆ. ಅದರಲ್ಲಿ ಕಾರಣ ಏನು ನಾವು ಆಲ್ರೆಡಿ ಹುಡುಕಿದ್ದೀವಿ, ಅದನ್ನ ಅಟೆಂಡ್ ಮಾಡ್ತೀವಿ ಮತ್ತು ಬೆಟರ್ ಫೆಸಿಲಿಟಿ ಕೊಡ್ತೀವಿ ಪೋಲಿಂಗ್ ಸ್ಟೇಷನ್ ಅಲ್ಲಿ. ಮತ್ತು ಇನ್ನೊಂದು ಹೇಳಿಕೆ ಮರೆತುಬಿಟ್ಟೆ, ಈಗ ಅರ್ಬನ್ ಏರಿಯಾದಲ್ಲಿ ನಮ್ಮ ಪೋಲಿಂಗ್ ಸೆಂಟರ್ ಎಲ್ಲಿ ಅಂತ ಸುಮಾರು ಜನರಿಗೆ ಇದು ಗೊತ್ತಿರಲಿಲ್ಲ ಆಕ್ಚುಲಿ. ಬಿಕಾಸ್ ಹಳ್ಳಿಯಲ್ಲಿ ಎಲ್ಲಿ ಸ್ಕೂಲ್ ಇದೆ ಎಲ್ಲರಿಗೆ ಗೊತ್ತಿರುತ್ತೆ. ಆಕ್ಚುಲಿ ಅರ್ಬನ್ ಏರಿಯಾದಲ್ಲಿ ಪೋಲಿಂಗ್ ಸ್ಟೇಷನ್ ಸ್ವಲ್ಪ ಗೊಂದಲ ಇರುತ್ತೆ. ಸೊ ನಾವು ಏನ್ ಮಾಡ್ತೀವಿ, ವೋಟರ್ ಸ್ಲಿಪ್ ಅಲ್ಲಿ ಆ ಲೊಕೇಶನ್ ಏನಿದೆ, ನಮ್ಮ ಲೆಟ್ ಲಾಂಗ್ ಏನಿದೆ ಪೋಲಿಂಗ್ ಸ್ಟೇಷನ್ದು, ಅದನ್ನ QR ಕೋಡ್ ಆಗಿ ಅದನ್ನ ಅಂಟಿಸ್ತೀವಿ ಅಲ್ಲಿ. ಸೊ ನಿಮಗೆ 7 days ಮುಂಚೆನೇ ನಾವು ವೋಟರ್ ಸ್ಲಿಪ್ ಕಳಿಸ್ತೀವಿ, ಅದರಲ್ಲಿ QR ಕೋಡ್ ಇರುತ್ತೆ. ಅದನ್ನ ಸ್ಕ್ಯಾನ್ ಮಾಡಿದ್ರೆ ಗೂಗಲ್ ಮ್ಯಾಪ್ ಮುಖಾಂತರ ನೀವು ಅಲ್ಲಿ ಹೋಗ್ಬೋದು ಅಂತ. ಈಗ ಡ್ರಾಟ್ ಇದೆ, ಬರಗಾಲ ಮತ್ತೆ ನೀರಿನ ಸಮಸ್ಯೆ ಇದೆ. ಸೊ ಇಂಥ ಸಂದರ್ಭದಲ್ಲಿ ಕ್ಯಾಂಡಿಡೇಟ್ಸ್ ಮತ್ತು ಪಾರ್ಟಿಗಳೆಲ್ಲ ನೀರು ಇದೆಲ್ಲ ಸಪ್ಲೈ ಮಾಡ್ತಾರೆ. ಇದಕ್ಕೆ ನೀತಿ ಸಂಹಿತೆ ಹೇಗೆ? ಈಗ ಡ್ರೌಟ್ ರಿಲೀಫ್ಗೆ MCC ಯಾವುದು ಅಡ್ಡಿ ಇಲ್ಲ. ಓನ್ಲಿ ಥಿಂಗ್ ಈಸ್ ಇಟ್ ಶುಡ್ ನಾಟ್ ಬಿ ಯೂಸ್ ಫಾರ್ advantage to seek the votes. So usually officials only do all the work. Even meeting ಕೂಡ officially chair ಮಾಡ್ತಾರೆ. So district meeting ಮಾಡಿದ್ರೆ ಜಿಲ್ಲಾಧಿಕಾರಿ ಚೇರ್ ಮಾಡಬೇಕು. ಪ್ರೈವೇಟ್ ಆಗಿ ಟ್ಯಾಂಕರ್ ಸಪ್ಲೈ ಮಾಡ್ತಾರೆ. ಇಲ್ಲ ಟ್ರಾನ್ಸ್ಪೋರ್ಟ್ ಚೇರ್ಮನ್ ಇರ್ತಾರೆ, ತಾಲೂಕಲ್ಲಿ ಕುಡಿಯುವ ನೀರಿನ ಸಪ್ಲೈ ಎಲ್ಲ ಅವರೇ ಮಾಡಿಸ್ತಿರ್ತಾರೆ. ಅವರೇ ಎಲ್ಲ ತಾಲೂಕಲ್ಲಿ ತಹಸೀಲ್ದಾರ್ ನೇತೃತ್ವದಲ್ಲಿ ಆಗಬೇಕು, ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಆಗಬೇಕು. ಯಾವುದು ರಾಜಕಾರಣಿ ಇದರಲ್ಲಿ ಇರಬಾರ್ದು. ಕರೆಕ್ಟ್. ಇಲ್ಲ, ನೀವು ಹೇಳಿದ್ದು ಪ್ರೈವೇಟ್ ಆಗಿ ಯಾರು ನೀರು ಕೊಟ್ರೆ ಅದು ಮತ್ತೆ ಉಲ್ಲಂಘನೆ ಆಗ್ತದೆ. ಸರ್ಕಾರದಿಂದ ಕೊಡಬೇಕು. ಅದು ಮಾಡಿದ್ರೆ ಸೊ ದೆನ್ ವಿಲ್ ಟೇಕ್ ಆಕ್ಷನ್ ಅಕಾರ್ಡಿಂಗ್ಲಿ. ವಿಲ್ ಟೇಕ್ ಆಕ್ಷನ್.
ಅಲ್ಲ ಸರ್, ಅದು ಬೇಸಿಕ್ ನೀಡ್ ಇದರಲ್ಲಿ ಬರಲ್ಬಾರ್ದು. ಅದಕ್ಕೆ ಸರ್ಕಾರ ಸರ್ಕಾರ ಇದೆ ಅವ್ರಿಗೆ. ಸರ್, ಈಗ ಕೆಲವೊಂದು ಭಾಗದಲ್ಲಿ ತುಂಬಾ ಸಮಸ್ಯೆ ಇದೆ ನೀರಿಗೆ. ಅವ್ರಿಗೆ ಮಾಡ್ತೀವಿ ಅನ್ನೋ ತೊಂದರೆ ಆಗುತ್ತಲ್ಲ ಸರ್, ಎಲ್ಲರಿಗೂ ತಹಸೀಲ್ದಾರ್ ಈಗ ಅಲ್ಟಿಮೇಟ್ಲಿ ಡ್ರೌಟ್ ರಿಲೀಫ್ ಸರ್ಕಾರದ ಜವಾಬ್ದಾರಿ. ಸರ್ಕಾರದ ಪರವಾಗಿ ಜಿಲ್ಲಾಧಿಕಾರಿ ಆಗಲಿ, ಅಸಿಸ್ಟೆಂಟ್ ಕಮಿಷನರ್ ಆಗಲಿ, ತಹಸೀಲ್ದಾರ್ ಆಗಲಿ, ಅವರು ಡ್ರೌಟ್ ರಿಲೀಫ್ ಮಾಡ್ತಾರೆ ಅವರಿಗೆ. ಸೊ ಯಾರಿಗೆ ಎಷ್ಟು ಟ್ಯಾಂಕರ್ ಬೇಕು ಅವರು ಕಳಿಸ್ತಾರೆ ಅವರಿಗೆ. ಬಟ್ ಮೋಸ್ಟ್ ಆಫ್ ದ ಡಿಸ್ಟ್ರಿಕ್ಟ್ ಗಳಲ್ಲಿ ನೀವು ವಾಟರ್ ಸಪ್ಲೈ ಇರ್ಬೋದು ಅಥವಾ ಬೇರೆ ಬೇರೆ ಏನು ಬೇಸಿಕ್ ಸಪ್ಲೈ ಮಾಡುವಂತದ್ದು ಪ್ರೈವೇಟ್ ಏಜೆನ್ಸಿಗೆ ಜಾಸ್ತಿ ಇದೆ. ಗೌರ್ಮೆಂಟ್ ಅದನ್ನ ರೆಂಟೆಡ್ ತಗೊಂಡು ಸಪ್ಲೈ ಮಾಡಿ. ಏಜೆನ್ಸಿ ಬಗ್ಗೆ ಮಾತಾಡ್ತಾ ಇಲ್ಲ. ಪ್ರೈವೇಟ್ ಏಜೆನ್ಸಿ ಇಫ್ ಇಟ್ ಇಸ್ ಟೇಕನ್ ಬೈ ದ ಗವರ್ಮೆಂಟ್ ಇಸ್ ಡಿಫರೆಂಟ್ ಇಶ್ಯೂ. ನೀವು ವೈಯಕ್ತಿಕವಾಗಿ ಟ್ರೈ ಮಾಡಿದರೆ ದೆನ್ ಇಟ್ ಇಸ್ ಅ ಕೈಂಡ್ ಆಫ್ ಇಂಡ್ಯೂಸ್ಮೆಂಟ್. ಹೇಗೆ ಸರ್ ಅದು regarding ಹೇಗೆ ಅಂದ್ರೆ ನೀವು ಇದನ್ನ ಮಾಡಿ ವೋಟ್ ಮತ ಯಾಚನೆ ಮಾಡ್ತಾ ಇದ್ದೀರಾ. ಅಂದ್ರೆ ನೀವು ನೀರು ಕೊಡಿ, ನಾವು ನೀರು ಕೊಡ್ತೀವಿ, ನೀವು ವೋಟ್ ಕೊಡಿ ಅಂತ ಅವರಿಗೆ. ಆಸ್ ಪರ್ ದ ಕಂಪ್ಲೇಂಟ್ ನೀವೇ ಕಂಪ್ಲೇಂಟ್ ಕೊಡ್ತೀರಾ, ಜನ ಕಂಪ್ಲೇಂಟ್ ಕೊಡ್ತಾರೆ, ನಾವು ಕೂಡ ನಿಗಾ ವಹಿಸ್ತೀವಿ. ಕಂಪ್ಲೇಂಟ್ ಕೊಡದಿದ್ರೆ ಅದರ್ವೈಸ್ ಅದು ಮಾನಿಟರಿಂಗ್ ಮಾಡ್ತಾರೆ, ಟೀಮ್ಸ್ ಮಾನಿಟರಿಂಗ್ ಮಾಡ್ತಾರೆ. ಎನಿಬಡಿ ಎಲ್ಸ್? ಕ್ಲೋಸ್ ಮಾಡೋಣ. ಸೊ ತಮಗೆ ಎಲ್ಲರಿಗೆ ಧನ್ಯವಾದಗಳು. ಟೀ ಕಾಫಿ ಇದೆ ಎದುರುಗಡೆ. ಟೀ ಕಾಫಿ ಇದೆ ಎದುರುಗಡೆ. ಮೋಸ್ಟ್ಲಿ ಏನಿಲ್ಲ. ಸುಮ್ಮನೆ ಫೋಟೋ ತಗೊಂಡ್ಬಿಡ. ಇದ್ರ ಇಮೇಲ್ ತೋರಿಸ್ಲಿಕ್ಕೆ ಲಾಸ್ಟ್ ಟೈಮ್ ನಾವು ಕಂಪ್ಲೇಂಟ್ ಕೊಟ್ಟಿದ್ದೆ. ರಾತ್ರಿ ಹೊತ್ತು ನನಗೆ ಅಚ್ಚಾ ಹೇಳ್ತೀನಿ ನಾನು. ಪ್ರಾಪರ್ಟಿ ಬ್ಯಾಂಕು ಜಸ್ಟ್ ನಮ್ಮ ಗವರ್ಮೆಂಟ್ ಬ್ಯಾಂಕಲ್ಲಿ ಇರುತ್ತೆ. ಎಷ್ಟು ಮುದ್ರೆ ಮಾಡಿದ್ರೆ ಮೈಂಡಲ್ಲಿ ಇರುತ್ತೆ. ಇತ್ತು ಬಟ್ ಇದೆಲ್ಲ ಇದೆ ನಾವು ಮಾಡ್ತಾ ಇರೋದು ಕೆಲವು ಇದು ಸ್ಕ್ಯಾನ್ ಇದೆ. ಸ್ಕ್ಯಾನ್ ಮಾಡಿದ್ರೆ ಯಾವ ಆ್ಯಪ್ ಸಣ್ಣ ಕ್ಲಾರಿಫಿಕೇಶನ್. ಊರು ಹಬ್ಬ ಜಾತ್ರೆಗಳೆಲ್ಲ ಇರುತ್ತೆ, ಅವುಗಳಿಗೆ ಲೀಡರ್ಸ್ ಎಲ್ಲ ಮತ್ತೆ ಮಾಡೇ ಮಾಡ್ತಾರೆ. ದುಡ್ಡು ಕೊಟ್ರೆ ಇದು ಕೊಟ್ರೆ ಬೇಸಿಕ್ ನೀಡ್ ರೀತಿ ನೀರು ಕೊಡ್ತಾರೆ ಸರ್. ಯಾಕಂದ್ರೆ ನೀರು ಸ್ವಚ್ಛ ಮಾಡಿ ಜಾತ್ರೆ ಆಗಲಿ, ಉತ್ಸವ ಆಗಲಿ, ವೆಹಿಕಲ್ ವ್ಯವಸ್ಥೆ ಮಾಡ್ತಾರೆ. ನಾವೇ ಮಾಡಬೇಕು.